ಕೃಷ್ಣ ನಾನೇ ಬರ್ತೀನಿ ನಡಿ ಅಂತ ಹೇಳ್ದ. ಭಗವಂತನೇ ಬರ್ತಾನೆ ಅಂದರೆ ಮನೆಗೆ ಹಬ್ಬ ಅಲ್ವೇನ್ರಿ? ಇಲ್ಲ, ಧೃತರಾಷ್ಟ್ರನಿಗೆ ದೊಡ್ಡ ಚಿಂತೆ ಆಯಿತು. ಕೃಷ್ಣ ಬರ್ತಾನೆ, ಇನ್ನೇನು ಕಾರ್ಯ, ಇನ್ನೇನು ತೊಂದರೆ ಬಂದಿದೆಯೋ ನನ್ನ ಮಕ್ಕಳಿಗೆ ಅಂತ ಹೆದರಿದ. ತಕ್ಷಣವೇ ಒಂದು ತುರ್ತು ಸಭೆ, ಎಮರ್ಜೆನ್ಸಿ ಮೀಟಿಂಗ್ ಕಾಲ್ ಮಾಡಿಬಿಟ್ಟ. ಧೃತರಾಷ್ಟ್ರ, ಭೀಷ್ಮ, ದ್ರೋಣ, ವಿದುರ ಎಲ್ಲ ಬಂದಿದ್ದಾರೆ. ಕೃಷ್ಣ ಬರ್ತಾನಂತೆ, ಬರಲಿ ಬಿಡು. ಆಗ ದುರ್ಯೋಧನ ಹೇಳ್ತಾನೆ, ಯಾಕಿಷ್ಟೊಂದು ಹೆದರ್ಕೋತಾ ಇದೆಯಪ್ಪ? ಧೃತರಾಷ್ಟ್ರನಿಗೆ ಹೇಳೋ ಮಾತು, ಕೃಷ್ಣ ಬರಲಿ ಬಿಡು, ಹೇರಳವಾದ ಹಣವನ್ನು ಕೊಟ್ಟು ದ್ವಾರಕೆ ಕಡೆಗೆ ಓಡಿಸ್ಬಿಡೋಣ ಅಂದ. ನೋಡಿ, ಇಲ್ಲೀಗಲ್ ಮನಿ ಅಲ್ಲೇ ಶುರುವಾಯಿತು. ಕೃಷ್ಣ ಹಣಕ್ಕಾಗಿ ಬರ್ತಾನೇನ್ರಿ? ಭೀಷ್ಮರು ಹೇಳಿದ್ರು, ಅಯ್ಯೋ ಅವಿವೇಕಿ, ದ್ವೈತವನ ಕಾಮ್ಯಕವನಕ್ಕೆ ದ್ವಾರಕೆಯಿಂದ ಕೃಷ್ಣ ಪಾಂಡವರನ್ನ ನೋಡಕ್ಕೆ ಬರ್ತಿದ್ನಲ್ಲ, ಪಾಂಡವರು ಹಣದ ಗಂಟೆನಾದರೂ ಕೊಡ್ತಾ ಇದ್ರ? ಇಲ್ಲ, ಪಾಂಡವರ ಭಕ್ತಿಗೆ ಬರ್ತಾ ಇದ್ದ. ಬೇಕಾಗಿದೆ ಅವನಿಗೆ ಶುದ್ಧವಾದ ಭಕ್ತಿ, ದೀಕ್ಷೆ ಬೇಕಾಗಿದೆ ಅವನಿಗೆ. ಇನ್ನೂ ಒಂದು ಮಾತು ಹೇಳ್ತಾನೆ, ಇಲ್ಲ ಕೃಷ್ಣ ಬಂದರೆ ಅವನನ್ನು ಕೊಂದು ಬಿಡೋಣ ಅಂದ. ಇವನ್ನೆಲ್ಲ ಬರೀ ಕ್ರಿಮಿನಲ್ ಮೈಂಡೇ, ದುರ್ಯೋಧನಂದೆಲ್ಲ ಇರ್ತಕ್ಕಂಥದ್ದು. ಭೀಷ್ಮರು ಹೊಗಳಿದರು, ಕೃಷ್ಣ ಬರಲಿ ಬಿಡು ಅಂದರು. ಸ್ವಾಮಿ ಬಂದ, ಉಪಪ್ಲಾವ್ಯ ನಗರದಿಂದ ಹಸ್ತಿನಾವತಿಗೆ ರಾಯಭಾರಿಯಾಗಿ ಬಂದ. ಇದನ್ನು ಶುಕರು ಇಲ್ಲಿ ಉಲ್ಲೇಖ ಮಾಡ್ತಾರೆ. ಬೆಳಗ್ಗೆ ಹೊರಟವನು ಬರುವುದಕ್ಕೆ ಸಾಯಂಕಾಲವಾಗಿದೆ. ಪಟ್ಟಣದ ಮಹಾದ್ವಾರ, ಹಸ್ತಿನಾವತಿ ಅಂದರೆ ಯಾವುದು? ಇವತ್ತಿನ ಹಳೆ ದೆಹಲಿ ಇದೆಯಲ್ಲ, ಓಲ್ಡ್ ಡೆಲ್ಲಿ, ಅದೇ ಹಸ್ತಿನಾವತಿ, ಹೊಸ ದೆಹಲಿ ಅಲ್ಲ, ಇದು ಇತ್ತೀಚೆಗೆ ಆಗಿರೋದು. ಆಗ್ಲಿಂದಲೂ ಕೂಡ ಭರತಖಂಡದ ರಾಜಧಾನಿ ಹಸ್ತಿನಾವತಿಯೇ ಆಗಿ ಬಂದ್ಬಿಟ್ಟಿದೆ. ಹಸ್ತಿನಾವತಿಯ ಮಹಾದ್ವಾರ, ಅದರಲ್ಲಿ ಪೂರ್ಣ ಕುಂಭ ಕಲಶದೊಡನೆ ಸ್ವಾಗತ ಮಾಡಲು ಕಾದಿದ್ದಾರೆ. ಬೆಳಗಿನಿಂದ ಪ್ರಯಾಣ ಮಾಡಿದ್ದಾನೆ. ಹಸ್ತಿನಾವತಿಯ ಜನ ಕಿಕ್ಕಿರಿದು ಸೇರಿದ್ದಾರೆ. ರಸ್ತೆಯ ಅಕ್ಕಪಕ್ಕಗಳಲ್ಲಿ ಎಲ್ಲಿಯೂ ಜಾಗವೇ ಇಲ್ಲ. ಅದನ್ನು ಕವಿ ಭಾಷೆಯಲ್ಲೇ ಕೇಳಬೇಕು. ಹೇಗಿದ್ರಂತೆ ಜನ? ತುಂಬ ಜನ ಇತ್ತು, ಜನಸಂದಣಿ ಇತ್ತು, ಜಾತ್ರೆ ಇತ್ತು. ಇವೆಲ್ಲ ಸಾಮಾನ್ಯ ವಾಕ್ಯವೇ ಆಗೋಯಿತು. ವಿಶೇಷವಾಗಿ ಹೇಳೋದಾದರೆ, ಆ ಹಸ್ತಿನಾವತಿಯಲ್ಲಿ ಆ ಸಮಯದಲ್ಲಿ ಗಾಳಿಗೆ ಉಬ್ಬಸವಾಯಿತಂತೆ. ಗಾಳಿಗೆ ಉಬ್ಬಸವಾಯಿತು ಅಂದ್ರೆ ಗತಿ ಏನಾ ಬೇಡ, ಏರಿಗೆಲ್ಲರೂ ಸಫೋಕೇಶನ್ ಆಗುತ್ತಾ? ಹಾಗಾಯ್ತಂತೆ. ಗಾಳಿಗೆ ಉಬ್ಬಸವಾಯಿತು. ಬರ್ತಾ ಇದ್ದಾನೆ, ಸ್ವಾಮಿಯನ್ನು ಸ್ವಾಗತ ಮಾಡಿದ್ರು. ನಡ್ಕೊಂಡೇ ಬರ್ತಾ ಇದ್ದಾನೆ ಭಗವಂತ. ಒಂದು ಕೈಯನ್ನು ಸಾತ್ಯಕ್ಕೆ ಹಿಡಿದಿದ್ದಾನೆ, ಒಂದು ಕೈಯನ್ನು ವಿದುರ ಹಿಡಿದಿದ್ದಾನೆ. ನಡೆಸ್ಕೊಂಡು ಕರ್ಕೊಂಬರ್ತಿದ್ದಾರೆ. ಪ್ರತಿಯೊಬ್ಬರೂ ಕೂಡ ಕೃಷ್ಣನನ್ನು ನೋಡ್ತಿದ್ದಾರೆ. ನಾವು ಇವತ್ತೊಂದು ರಥೋತ್ಸವ ನೋಡ್ತೇವೆ. ರಥದಲ್ಲಿ ಒಂದು ಪ್ರತಿಮೆ ಅಲಂಕಾರ ಮಾಡಿರ್ತಾರೆ. ನೋಡೋಕೆ ಅದೇ ಆನಂದವಾಗಿ ಕಾಣಬೇಕಾದ್ರೆ, ಇನ್ನು ನಿಜವಾಗಿ ಪ್ರತ್ಯಕ್ಷವಾಗಿ ಕೃಷ್ಣ ನಡ್ಕೊಂಡು ಬರ್ತಿದ್ದಾನೆ ಅಂತ ಹೇಳಿದ್ರೆ, ಆ ಬೀದಿಯಲ್ಲಿ ಆ ಜನರ ಭಾಗ್ಯ, ಕಣ್ಣಿಗೆ ಹಬ್ಬ, ಮನಸ್ಸಿಗೆ ಸಂತೋಷ, ಆನಂದವಾಗ್ತಾ ಇದೆ. ಪ್ರತಿಯೊಬ್ಬರನ್ನೂ ನೋಡ್ತಾ ಇದ್ದಾನಂತೆ ಸ್ವಾಮಿ. ಮಂದಹಾಸದ ಮುಗುಳ್ನಗೆಯಿಂದ ಎಲ್ಲರನ್ನೂ ನೋಡ್ತಾ ಇದ್ದಾನೆ. ಬಂದ ಬೀದಿಯಲ್ಲಿ ಹಸ್ತಿನಾವತಿಯ ಮಹಾದ್ವಾರ, ಅರಮನೆಯ ಬಾಗಿಲಲ್ಲಿ ನಿಂತ ಪಾದ ಪ್ರಕ್ಷಾಳನ ಆಯಿತು. ಕೃಷ್ಣನಿಗೆ ಕಾಲು ತೊಳೆದರು, ಒಳಕ್ಕೆ ಕರ್ಕೊಂಡು ಬಂದರು. ಎಲ್ಲರೂ ಬಂದು ಭಗವಂತನಿಗೆ ಬಡನೆ ನಮಸ್ಕಾರ ಮಾಡ್ತಿದ್ದಾರೆ. ಎಲ್ಲೋ ಇವನು ಬರಲೇ ಇಲ್ವಲ್ಲ ಅಂದುಕೊಂಡ. ನೋಡ್ತಾನೆ, ದುರ್ಯೋಧನ ಕಾಣಿಸ್ತಲೇ ಇಲ್ವಲ್ಲ. ಎಲ್ಲರೂ ಬಂದು ಆ ಓಲಗ ಶಾಲೆ, ಅರಮನೆಯ ಸಭಾಗೃಹ ಮಧ್ಯದಲ್ಲಿ ನಿಂತಿದ್ದಾನೆ ಕೃಷ್ಣ. ಎಲ್ಲ ನಮಸ್ಕಾರ ಮಾಡ್ತಿದ್ರೆ, ಇವನು ದುರ್ಯೋಧನ ಎತ್ತರವಾದ ವೇದಿಕೆಯಲ್ಲಿ ಯಾವುದೋ ಒಂದು ಸಿಂಹಾಸನ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಿದ್ದಾನೆ. ನೋಡ್ದ ಕೃಷ್ಣ, ಅಬ್ಬಾ ಎಷ್ಟು ದುರಹಂಕಾರವೋ ನಿನಗೆ! ನನ್ನ ಪಾದವನ್ನು ನೋಡಲು, ನನ್ನ ಮುಖವನ್ನು ನೋಡಲು ಶತಮಾನಗಳ ಕಾಲ ತಪಸ್ಸು ಮಾಡ್ತಾರೆ. ನಾನೇ ನಿನ್ನ ಮನೆ ಬಾಗಿಲಿಗೆ ಬಂದಿದ್ದೇನೆ. ಅಂತಹುದರಲ್ಲಿ ನೀನು ಬರ್ತಿಲ್ವಲ್ಲೋ ಅಂದ್ಬಿಟ್ಟು ಏನು ಮಾಡ್ದ ಕೃಷ್ಣ ಸ್ವಾಮಿ? ತಾನು ನಿಂತ ಜಾಗದಲ್ಲಿಯೇ ನೆಲವನ್ನು ಕಾಲಿನ ಬೆರಳಿನಿಂದ ಒತ್ತಿದ. ಭೂಮಿ ಕಂಪಿಸಿತು. ಆ ಸ್ಥಳದಲ್ಲಿ ದುರ್ಯೋಧನ ಕುಳಿತ ಜಾಗವೂ ಕಂಪಿಸಿತು. ಪೀಠ ಮುರಿಯಿತು. ಬಡಬಡನೆ ಉರುಳ್ಕೊಂಬಂದು ಬಿದ್ದ ಕೃಷ್ಣನ ಕಾಲಿಗೆ. ಕವಿದು ಬಿದ್ದನು ಹರಿಯ ಚರಣದಲ್ಲಿ. ಆಗ ಕೃಷ್ಣ ಹೇಳ್ತಾನೆ, ಚಕ್ರವರ್ತಿ, ನಾನೇ ನಿನ್ನ ಹತ್ರಕ್ಕೆ ಬರ್ತಾ ಇದ್ನಲ್ಲೋ, ನೀನು ಯಾಕೆ ಬಂದ್ಯೋ ಅಂದ. ಹೇಳ್ತಾನೆ ಗಂಭೀರವಾದ ಧ್ವನಿಯಲ್ಲಿ. ಕೊಳಲು ಗಾನ ಆಗ್ತಾ ಇದೆ, ವೀಣಾ ವಾದನ ಆಗ್ತಾ ಇದೆ. ಕೃಷ್ಣ ಹೇಳ್ತಾನೆ ಒಳ್ಳೆಯ ಶಬ್ದದಲ್ಲಿ. ಆಗ ಹೇಳುವ ಮಾತು, ನಾನು ಬಹಳ ಪ್ರಮುಖವಾದ ವಿಚಾರವನ್ನು ಮಾತನಾಡಲು ಬಯಸಿ ಬಂದಿದ್ದೇನೆ. ನಾಳೆಯ ಪೂರ್ವಾನ್ನ ಎಲ್ಲ ಸಭಾಸದರು ಇಲ್ಲಿ ಸೇರೋಣ. ಎಲ್ಲರೂ ಕೂಡ ನಾನು ಹೇಳುವ ಮಾತನ್ನು ಕೇಳಿರಿ ಅಂತ ಸ್ವಾಮಿ ಹೇಳ್ದ. ನೇರವಾಗಿ ವಿದುರನ ಮನೆಗೆ ಹೊರಟೋದ. ವಿದುರನ ಮನೆಗೆ ಹೋದವನು
ಏನು ಮಾಡ್ತಾನೆ ವಿದುರ? ಅವಾಗ ವಿದುರ ಕರೆದಿರಲಿಲ್ಲ, ಆದರೂ ಹೋದ. ಮನೆಯ ಮುರಿದೀಡಾಡಿದನು. ಅಷ್ಟು ಭಕ್ತಿ ಆಗೋಯ್ತಂತೆ ವಿದುರನಿಗೆ. ಮನೆಯ ಮೇಲೆಲ್ಲ ಹತ್ತಿ ಕುಣಿದ. ಕೃಷ್ಣ ಕೇಳ್ತಾನೆ, ಮನೆಯ ಮುರಿದೀಡಾಡಿದರೆ ನನ್ನಯ ಹಸಿವು ಹಿಂಗುವುದೇ? ಎಂಥ ಮಾತು ಕೇಳ್ತಾನೆ. ನಾನು ಹಸ್ಕೊಂಡು ಬಂದಿದ್ದೀನಿ ಕಣೋ, ಬೆಳಗ್ಗೆಯಿಂದ ಉಪವಾಸ ಇದ್ದೇನೆ. ಆಗ ವಿದುರ ಮಹಾಭಾರತ ಹೇಳುತ್ತೆ, ಒಂದು ಕುಡಿಕೆ ಹಾಲನ್ನು ಅವನಿಗೆ ಕೊಟ್ಟ ಅಂತ ಹೇಳುತ್ತೆ. ಆಚಾರ್ಯರ ತಾತ್ಪರ್ಯ ನಿರ್ಣಯದಲ್ಲಿ ವಿದುರ ಒಳ್ಳೆ ಅಡಿಗೆಯನ್ನು ಮಾಡಿ ಬಡಿಸಿ ಕೃಷ್ಣನಿಗೆ ಉಪಚಾರ ಮಾಡಿ ಹಾಸಿಗೆಯನ್ನು ಹಾಸಿ ಮಲಗಿಸಿ ಅವನ ಹತ್ತಿರ ಕುಳಿತು ರಾತ್ರಿಯೆಲ್ಲ ಮಾತನಾಡದಂತೆ ಕೃಷ್ಣನ ಕೈನಲ್ಲಿ. ವಿದುರನ ಭಾಗ್ಯವಿದು, ಪದುಮ ಅಜಾಂಡ ತಲೆ ದೂಗುವುದು. ಎದಕ್ಕೋ ವಿದುರನ ಭಾಗ್ಯ. ಆಗ ತಕ್ಷಣ ಬೆಳಗಾಯಿತು. ಕೃಷ್ಣ ತನ್ನ ಪ್ರಾತರ್ ವಿಧಿಗಳನ್ನು ತೀರಿಸಿಕೊಂಡ, ಮುಗಿಸಿದ. ಪ್ರಾತರಾಹ್ನಿಕಗಳೆಲ್ಲವೂ ಮುಗಿಯಿತು. ಸ್ನಾನ, ಜಪ, ಸಂಧ್ಯಾ ವಂದನೆ ಎಲ್ಲವೂ ಕೃಷ್ಣ ಆಚರಣೆ ಮಾಡದ. ಒಂದು ರಥ ಬಂದು ನಿಂತುಕೊಳ್ತು ವಿದುರನ ಮನೆ ಮುಂದೆ. ರಥದಿಂದ ಒಳಗೆ ಇಳಿದ, ನೇರವಾಗಿ ಬಂದ ಸರಸರನೆ. ಅವನು ಬಂದವನು ಯಾರು? ದುರ್ಯೋಧನ. ಬಂದ ತಕ್ಷಣ ಕೃಷ್ಣನನ್ನು ನಮಸ್ಕಾರ ಮಾಡಬೇಕೆ? ಆ ಕಲ್ಚರ್ ಎಲ್ಲ ಇಲ್ಲವೇ ಇಲ್ಲ ಅವನಲ್ಲಿ. ಕೃಷ್ಣ ಹೀಗೆ ಮಾಡಬಾರ್ದಾಗಿತ್ತು ಅಂದ. ಏನು ಮಾಡಬಾರ್ದ? ಅಲ್ಲ, ಆ ನೆಗೆಟಿವ್ ಅಪ್ರೋಚೇ ನೋಡಿ ಹೇಗಿದೆ. ಹೀಗೆ ಮಾಡಬಾರ್ದಾಗಿತ್ತು ಅಂದ. ಏನು ಮಾಡಿದ್ನೋ? ನಿನಗೋಸ್ಕರ ಬೇಕಾದಷ್ಟು ಅಡುಗೆ ಮಾಡಿಸಿದ್ದೆ, ಅದನ್ನೆಲ್ಲ ಬಿಟ್ಟು ಈ ದಾಸಿ ಮಗನ ಮನೆಗೆ ಬಂದ್ಯಾ? ನೋಡಿ ಆ ಶಾರ್ಪ್ನೆಸ್ ಹೇಗಿದೆ ಮಾತಿನಲ್ಲಿ. ದಾಸಿ ವಿದುರನ ಮನೆಗೆ ಅನ್ನಲಿಲ್ಲ, ದಾಸಿ ಮಗನ ಮನೆಗೆ ಬಂದ್ಯಾ? ಕೃಷ್ಣ ಹೇಳ್ತಾನೆ, ಇವನು ಕರೆದ, ನಾನು ಬಂದೆ ಅಂತಾನೆ. ನಾನು ಕರೆದ್ನಲ್ಲ ಅಂದ ದುರ್ಯೋಧನ. ನೋಡೋ ದುರ್ಯೋಧನ, ಕರೆಯೋದ್ರಲ್ಲೂ ವ್ಯತ್ಯಾಸ ಇದೆ. ನೀವು ನಮ್ಮ ಮನೆಗೆ ಬರಲೇಬೇಕು, ಅವಶ್ಯವಾಗಿ ಬರಬೇಕು. ನೀವು ನಮ್ಮ ಮನೆಗೆ ಬಂದರೆ ಸಂತೋಷ, ಇದು ಒಂದು ರೀತಿ ಆಯಿತು. ನೀವು ಆ ಕಡೆಗೆ ಬಂದರೆ ಹಾಗೆ ನಮ್ಮ ಮನೆಗೆ ಬನ್ನಿ ಅಂತ ಕರೆಯೋದು. ಈಗ ಮನೆ ಬದಲಾಯಿಸಿದ್ದೀವಿ, ಆಸ್ಪತ್ರೆ ಪಕ್ಕದಲ್ಲೇ ಮನೆ. ಆಸ್ಪತ್ರೆಗೆ ಬಂದರೆ ನಮ್ಮ ಮನೆಗೆ ಬನ್ನಿ ಅಂದರೆ ಇವ್ರ ಮನೆಗೆ ಹೋಗ್ಬೇಕಾದ್ರೆ ಆಸ್ಪತ್ರೆಗೆ ಹೋಗ್ಬೇಕು ನಾವು. ಹಾಗೆಲ್ಲ ಕರೆಯೋಕ್ಕೆ ಹೋಗಬಾರ್ದು, ವಿಶ್ವಾಸವಾಗಿ ಕರಿಬೇಕು. ಸುತ್ತು ಬಳಸಿ ಮಾತು ಬೇಡ ಕಣೋ ದುರ್ಯೋಧನ. ಊಟ ಮಾಡಬೇಕಾದ್ರೆ ಎರಡು ಕಾರಣ ಇರಬೇಕು. ಒಂದು ಪ್ರೀತಿ, ಎರಡು ಆಪತ್ಕಾಲ. ಪ್ರೀತಿ ಇಲ್ಲ, ಕಳ್ಕೊಂಡ್ಬಿಟ್ಟಿದೀಯ. ನನ್ನ ಪಾಂಡವರಿಗೆ ಹಿಂಸೆ ಕೊಟ್ಟ ಕಾರಣ ನಿನ್ನಲ್ಲಿ ನನಗೆ ಪ್ರೇಮ ಪ್ರೀತಿಗಳಿಲ್ಲ. ಇನ್ನೊಂದು ಆಪತ್ಕಾಲ. ಕೃಷ್ಣನಿಗೆ ಯಾವುದ್ರಿ ಆಪತ್ಕಾಲ ಬರುತ್ತೆ? ಭಗವಂತನನ್ನು ಸ್ಮರಣೆ ಮಾಡಿದ್ರೆ ಎಲ್ಲ ಆಪತ್ತು ವಿಪತ್ತುಗಳು ಹೋಗಬೇಕಾದ್ರೆ ಇವನಿಗೆ ಯಾವುದೂ ತೊಂದರೆ ಇಲ್ಲ, ಅದಕ್ಕೆ ಬರಲಿಲ್ಲ. ಹೊರಟ ಕೃಷ್ಣ ಸಭೆಗೆ. ರಥದಲ್ಲಿ ವಿದುರ ಕೃಷ್ಣರು ಕುಳಿತಿದ್ದಾರೆ. ಮುಂಭಾಗದಲ್ಲಿ ಕರ್ಣ ದುಶ್ಯಾಸನರು ಹೋಗ್ತಿದ್ದಾರೆ. ಅದರ ಮುಂದಿನ ರಥದಲ್ಲಿ ದುರ್ಯೋಧನ, ಅದರ ಮುಂದೆ ಚತುರಂಗ ಸೈನ್ಯ, ಹಿಂದ್ಗಡೆ ಸಾವಿರಾರು ಸೈನಿಕರು, ಮಧ್ಯದಲ್ಲಿ ಕೃಷ್ಣ. ಎಂಥ ಅಂಬಾಸಿಡರ್ ಇವನು, ಸ್ವಾಮಿ ಬರ್ತಾ ಇರೋದು ರಾಯಭಾರಿಯಾಗಿ ಬಂದ. ಎಲ್ಲ ಮೌನವಾಗಿ ಕುಳಿತಿದ್ದಾರೆ, ಗಂಭೀರವಾಗಿದೆ. ಪೀಠದಲ್ಲಿ ಧೃತರಾಷ್ಟ್ರ ಕುಳಿತಿದ್ದಾನೆ. ಕೃಷ್ಣ, ವಿದುರ, ಸಾತ್ಯಕಿ ಒಂದು ಸಾಲಿನಲ್ಲಿ ಕುಳಿತಿದ್ದಾರೆ. ಎದುರು ಸಾಲಿನಲ್ಲಿ ಯಾರು ಕುಳಿತಿರ್ತಕ್ಕಂಥವರು? ಕರ್ಣ, ದುರ್ಯೋಧನ, ದುಶ್ಯಾಸನ, ಶಕುನಿ, ಇವರೆಲ್ಲ ಒಂದು ಸಾಲಿನಲ್ಲಿ ಕುಳಿತಿದ್ದಾರೆ. ಕೃಷ್ಣ ಎದ್ದು ಹೇಳ್ತಾನೆ ಗಂಭೀರವಾದ ಧ್ವನಿಯಿಂದ, ಇಲ್ಲಿ 4 ತಂತ್ರಗಳನ್ನು ಬಳಸ್ವಾಮಿ. ಸಾಮ, ದಾನ, ಭೇದ, ದಂಡ. ಸಾಮ ಅಂದ್ರೇನು? ಸೌಮ್ಯವಾಗಿ ಹೇಳ್ತಾನೆ. ಧೃತರಾಷ್ಟ್ರ, ನಿನ್ನ ಮಕ್ಕಳ ಷರತ್ತಿನ ಪ್ರಕಾರ 13 ವರ್ಷಗಳು ಕಷ್ಟಪಟ್ಟಿದ್ದಾರೆ. ಯಾತಕ್ಕೆ? 12 ವರ್ಷವ ವನವಾಸವಿಡ ಕಾರಣ ಏನಾಯಿತು? 1 ವರ್ಷ ಅಜ್ಞಾತವಾಸಕ್ಕೆ ಯಾಕಿಡಬೇಕಾಗಿತ್ತು? ಕೈಕೆ ರಾಮದೇವರಿಗೆ 14 ವರ್ಷವೇ ಯಾಕೆ ವಿಧಿಸಬೇಕಾಯಿತು? ಬಾಂಧವ್ಯ 12 ವರ್ಷದ ತನಕ ಮಾತ್ರ ಇರುತ್ತಂತೆ. 12 ವರ್ಷದ ಒಳಗೆ ಬಂಧುಗಳನ್ನು ನೋಡಬೇಕಂತೆ. 12 ವರ್ಷದ ತನಕ ಬಂಧುಗಳನ್ನು ನೋಡದೆ ಹೋದರೆ ಬಾಂಧವ್ಯನೇ ಕತ್ತರಿಸೋಗುತ್ತೆ. ರಾಮನಿಗೂ ಭರತನಿಗೂ ಬಾಂಧವ್ಯ ಕತ್ತರಿಸಿ ಹೋಗಲಿ ಅಂತ 14 ವರ್ಷದ ಒಂದು ರೇಂಜ್ ಇಟ್ಲು ಅವಧಿ. ಇಲ್ಲ 12 ವರ್ಷ ಇಟ್ಟ ದುರ್ಯೋಧನ. ಸಾಕಾಗಿತ್ತಲ್ಲ? ಬೇಡ, 12 ವರ್ಷದ ತಕ್ಷಣವೇ ಬಂದು ನನ್ನನ್ನು ನೋಡಿಬಿಟ್ರೆ ತಿರ್ಗಾ ಬಾಂಧವ್ಯ ಏರ್ಪಡುತ್ತೆ. 1 ವರ್ಷ ತಿರ್ಗಾ ಎಕ್ಸ್ಟ್ರಾ ಅಜ್ಞಾತವಾಸವಾಗಲಿ ಅಂಥೇಳಿ 13 ವರ್ಷ ಕಷ್ಟಪಟ್ಟಿದ್ದಾರೆ. ಈಗ ಅವ್ರಿಗೆ ಅರ್ಧ ರಾಜ್ಯ ಕೊಡೋದಿಲ್ಲ. ಬೇಡ, ಒಂದು 5 ಗ್ರಾಮ ಕೊಡು. ಬೇಡ, ದುರ್ಯೋಧನ ಚಕ್ರವರ್ತಿಯಾಗಿ ನೀನು ಮಧ್ಯದಲ್ಲಿ ಇರು. ಬಲಭಾಗದಲ್ಲಿ ಪಾಂಡವರು ಇರ್ತಾರೆ, ಎಡಭಾಗದಲ್ಲಿ ಕೌರವರು ಇರ್ತಾರೆ, ನಿನ್ನ ತಮ್ಮಂದರು. ನಾನು ಬಂದು ನಿನಗೇನು ಬೇಕಾದ್ರೂ ಸಹಾಯ ಮಾಡ್ತೀನಿ ಅಂತ. ದಾನ ನೋಡಿ, ಸಾಮ ಒಪ್ಪಲಿಲ್ಲ. ದಾನ ಭಗವಂತನೇ ಬಂದು ಸಹಾಯ ಮಾಡ್ತೀನಿ ಅಂದರೂ ಕೂಡ ಒಪ್ಪಲಿಲ್ವಲ್ಲ. ಆ ಭಾಗ ಓದಬೇಕ್ರಿ ಉದ್ಯೋಗ ಪರ್ವದಲ್ಲಿ. ಕೃಷ್ಣ ಸಂಧಾನ ಇದೆಯಲ್ಲ, ಇನ್ನೆಷ್ಟು ಶತಮೂರ್ಖ ಅಂದರೆ ದುರ್ಯೋಧನನಷ್ಟು ಇನ್ನೊಬ್ಬನಿಲ್ಲ.
ಆಗ ತಕ್ಷಣವೇ ಒಪ್ಪಲಿಲ್ಲ ದಾನಕ್ಕೂ. ಎದ್ದು ಹೋದ. ಮಧ್ಯೆ ಮಧ್ಯೆ ಎದ್ದು ಹೋಗ್ತಾ ಇದ್ದಾನೆ ದುರ್ಯೋಧನ ಸಭೆಯಿಂದ. ಸಭಾತ್ಯಾಗ, ಆ ವಾಕೌಟ್ ಅನ್ನೋದು ಇವನಿಂದಲೇ ಶುರುವಾಯಿತು. ಯಾರಿಂದ? ದುರ್ಯೋಧನನಿಂದಲೇ ಮೊಟ್ಟ ಮೊದಲು ಸಭಾತ್ಯಾಗ ಶುರುವಾದ್ದು. ಹೋಗಿ ಹೋಗಿ ಹೋಗ್ತಾ ಇದ್ದಾನೆ. ಅಲ್ಲಿ ಇನ್ನೊಂದು ಮೀಟಿಂಗ್ ನಡೀತಾ ಇದೆ, ಪ್ಯಾರಲಲ್ ಮೀಟಿಂಗ್. ಹೊರಗಡೆ ಇನ್ನೊಂದು. ವಿದುರ ಬಂದ, ಹೇಳ್ದ, ಕೃಷ್ಣ ಹೊರಗಡೆ ಒಂದು ಸಂಚು ನಡೀತಾ ಇದೆ. ಏನು ಅಂದರೆ ಒಂದು ಯೋಜನೆ ಹಾಕೋತಾ ಇದ್ದಾರೆ. ನಿನ್ನನ್ನು ಕಟ್ಟಿ ಹಾಕಿಬಿಡ್ತಾರಂತೆ ಒಂದು ಕೋಣೆಯಲ್ಲಿ. ನಿನ್ನನ್ನು ಬಿಡಿಸ್ಕೊಂಡು ಹೋಗೋಕ್ಕೆ ಪಾಂಡವರು ಬಂದಾಗ ಅವರನ್ನು ಚುಚ್ಚಿ ಕೊಂದು ಬಿಡ್ತಾರಂತೆ. ಇದು ಹೊರಗಡೆ ನಡೀತಾ ಇದೆ ಯೋಜನೆಯಿಂದ. ಕೃಷ್ಣ ಎದ್ದು ನಿಂತ, ಗಹಗಹಿಸಿ ನಕ್ಕಬಿಟ್ಟ. ಆ ನಕ್ಕಿದಾಗ ಅವನ ಮೈಯಿಂದ ಒಂದು ಬೆಳಕು ಪ್ರಸರಿಸಿತು. ಆ ಬೆಳಕನ್ನು ನೋಡಕ್ಕಾಗದಲೇ ಎಲ್ಲ ಕಣ್ಣು ಮುಚ್ಚಿದರು. ಮೂರ್ಛೆ ಬಂದಂತಾಯಿತು. ತೋರಿಸಿದ ದೊಡ್ಡದಾದ ವಿಶ್ವರೂಪವನ್ನು, ಅರ್ಜುನನಿಗೆ ತೋರಿಸಿದ ವಿಶ್ವರೂಪವೇ, ಬೃಹದಾಕಾರದ ವಿಶ್ವರೂಪ, ಅತಿ ದೊಡ್ಡ ರೂಪ, ಅನೇಕ ಮುಖಗಳು, ಅನೇಕ ಬಾಹುಗಳು. ಏನ್ರಿ ಭಗವಂತನ ಮುಖದಲ್ಲಿ ಅನೇಕ ಬಾಹೂದರ, ಅನೇಕ ವಕ್ತ್ರ ನೇತ್ರಂ. ಭಗವಂತನ ಒಂದೊಂದು ರೋಮಕೂಪದಲ್ಲಿ ಬ್ರಹ್ಮಾಂಡಗಳೇ ಅಡಗಿವೆ. ಕೆಲವು ಮುಖಗಳು ಸೌಮ್ಯವಾಗಿದೆ, ಕೆಲವು ದೊಡ್ಡದಾಗಿದೆ, ಕೆಲವು ಗಂಭೀರವಾಗಿದೆ, ಕೆಲವು ನಗುತ್ತಿವೆ, ಕೆಲವು ಉದ್ರೇಕ, ಕೆಲವು ಮುಖ ಕೋಪದಲ್ಲಿ. ಒಂದೆರಡು ಮುಖಗಳಲ್ಲ ಇರತಕ್ಕಂಥದ್ದು, ನಾನಾ ಮುಖಗಳು. ವಿಶ್ವರೂಪದ ಫೋಟೋ ಮಧ್ಯದಲ್ಲಿ ಒಂದು ಮುಖ, ಈ ಕಡೆ 10 ಮುಖ, ಈ ಕಡೆ 10 ಇರುತ್ತೆ. ಅಷ್ಟೇ ಅಂತ ತಿಳ್ಕೋಬಾರ್ದು. ಆ ಫೋಟೋ ಫ್ರೇಮ್ ಅಲ್ಲಿಗೆ ಬಂದ್ಬಿಟ್ಟಿರುತ್ತಲ್ಲ, ಅಷ್ಟೇ ಅಂತ ತಿಳ್ಕೊತೀವಿ ನಾವು. ದೊಡ್ಡದಾಗಿದೆ ಭಗವಂತನ ವಿಶ್ವರೂಪ. ಧೃತರಾಷ್ಟ್ರ ಹುಟ್ಟು ಕುರುಡ, ದೃಷ್ಟಿಯನ್ನು ಕೊಟ್ಟ ಭಗವಂತ. ನೋಡು ನನ್ನಂದ್ರು, ನಿನ್ನ ಮಕ್ಕಳು ನನ್ನನ್ನು ಕಟ್ಟುತ್ತಾರಂತೆ ಎಂದ. ಧೃತರಾಷ್ಟ್ರ ಕಣ್ಣು ತುಂಬ ನೋಡಿದ. ಕೇಳಿದ ಕೃಷ್ಣ, ಧೃತರಾಷ್ಟ್ರ ನಿನಗೆ ದೃಷ್ಟಿ ಇರಲಿಲ್ಲ, ದೃಷ್ಟಿ ಕೊಟ್ಟಿದ್ದೇನೆ, ಈ ದೃಷ್ಟಿ ನಿನಗೆ ಶಾಶ್ವತವಾಗಿ ಕೊಡ್ಲಾ ಅಂದ. ಧೃತರಾಷ್ಟ್ರ ಯಾರ್ರೀ? ಅವನು ಗಂಧರ್ವ, ಅದೇ ಹೆಸರೇ ಅವನಿಗೆ. ಜ್ಞಾನ ಚೆನ್ನಾಗಿದೆ, ಆದರೆ ಮಗನನ್ನು ನೋಡಿಬಿಟ್ಟರೆ ಎಲ್ಲ ಅಜ್ಞಾನ ಬಂದುಬಿಡುತ್ತೆ. ಅದಕ್ಕೆ ಧೃತರಾಷ್ಟ್ರ ವ್ಯಾಮೋಹ ಅಂತಲೇ ಹೆಸರು ಅದಕ್ಕೆ ಬಂದಿರೋದು. ಆಗ ಧೃತರಾಷ್ಟ್ರ ಹೇಳ್ತಾನೆ, ಕೃಷ್ಣ ಹುಟ್ಟು ಕುರುಡನಾಗಿದ್ದೆ, ಜಗತ್ತೇ ಕತ್ತಲಾಗಿತ್ತು, ಏನೂ ಕಾಣಿಸ್ತಾ ಇರಲಿಲ್ಲ. ಕಣ್ಣು ಬಿಟ್ಟು ಮೊಟ್ಟ ಮೊದಲು ನೋಡಿದ್ದು ನಿನ್ನ ಈ ಮಂಗಳ ರೂಪ, ವಿಶ್ವರೂಪವನ್ನು. ಪುನಃ ಕೆಟ್ಟ ದೃಶ್ಯ ನಾನು ನೋಡೋದು ಯಾವುದೂ ಬೇಡ, ಈ ದೃಶ್ಯವೇ ನನ್ನಲ್ಲಿ ಶಾಶ್ವತವಾಗಿರಲಿ. ಮೊದಲಿನಂತೆ ನನ್ನನ್ನು ಕುರುಡನನ್ನಾಗಿಯೇ ಮಾಡಿಬಿಡು ಅಂದ. ತನ್ನ ರೂಪವನ್ನು ಮೊದಲಿನಂತೆ ತೆಗೆದುಕೊಂಡ ಕೃಷ್ಣ ನೇರವಾಗಿ ಹೊರಟುಬಿಟ್ಟ. ಅಲ್ಲಿಗೆ 2 ಉಪಾಯ ಆಯಿತು, ಸಾಮ ದಾನ. ಮುಂದಕ್ಕೆ ಕರ್ಣನನ್ನು ಕರ್ಕೊಂಡೋಗಿ ಭೇದೋಪಾಯ ಮಾಡ್ತಾನೆ. ಆ ಭೇದವು ನಡೆಯೋದಿಲ್ಲ ಕರ್ಣನಲ್ಲಿ. ನಂತರ ಉಳಿದಿರೋದು ಯಾವುದು ಅಂದರೆ ದಂಡ. ಭೀಮನಿಗೆ ಅರ್ಜುನನಿಗೆ ಹೇಳಿದ್ರು, ತಗೊಳ್ರ ಬಿಲ್ಲು ಬಾಣ ಗದೆ ತಗೊಳ್ಳಿ, ದುಷ್ಟರನ್ನೆಲ್ಲ ಚಚ್ಚಾಕ್ಬಿಡಿ ಅಂತ ಹೇಳ್ದ. ಸಾಮ ದಾನ ಭೇದ ದಂಡ. ಆಗ ವಿದುರ ಹೇಳ್ತಾನೆ ಕೃಷ್ಣ ಹೊರಟ ಮೇಲೆ, ಏನಂತ ಹೇಳ್ದ? ನಮ್ಮ ಭರತ ಖಂಡದಲ್ಲಿ ದೊಡ್ಡ ಸಾಮ್ರಾಜ್ಯ ಕುರು ಸಾಮ್ರಾಜ್ಯ, ನಮ್ಮದೇನು ಸಾಮಾನ್ಯವಲ್ಲ. ಚಂದ್ರವಂಶದ ಈ ಸಾಮ್ರಾಜ್ಯ, ಕೌರವ ವಂಶ ಅಂಥವುದಾಗಿದೆ. ಇಂಥ ಸಭೆಗೆ ಸಾಕ್ಷಾತ್ ಕೃಷ್ಣ ತಾನಾಗಿಯೇ ಬಂದಿರುವಾಗ, ಅತಿಥಿಯಾಗಿ ಬಂದಿರುವಾಗ, ಅವನಿಗೆ ಫಲ, ಪುಷ್ಪ, ವಾಯನ, ಉಡುಗೊರೆ, ಗೌರವ, ಮರ್ಯಾದೆ ಏನೂ ಒಂದು ಕೊಡದಲೆ, ಒಂದು ಹೂನಾರನೂ ಹಾಕಿ ಒಂದು ನಮಸ್ಕಾರ ಹೇಳ್ದಲೆ ಅವನನ್ನು ಕಳಿಸಿಕೊಡಕ್ಕೆ ಕಾರಣ ನಿನ್ನ ಮಗನೇ ಕಾರಣ ಅಂತ ಬೇಕಾದಷ್ಟು ದೂಷಿಸುತ್ತಾನೆ ದುರ್ಯೋಧನನ. ಆಗ ಹೇಳ್ತಾನೆ ದುರ್ಯೋಧನ, ಈ ದಾಸಿ ಮಗನ ಮಾತು ಅತಿಯಾಯಿತು, ಯಾರಿವನ್ನಿಲ್ಲಿ ಕರೆಸಿದವರು ಅಂತ ಕೇಳ್ಬಿಟ್ಟ. ಇನ್ಯಾರಲ್ಲ, ವಿದುರ, ಮಂತ್ರಿ. ಧೃತರಾಷ್ಟ್ರನಿಗೆ ಪ್ರಧಾನಮಂತ್ರಿಯೇ ವಿದುರ, ಮಹಾಜ್ಞಾನಿ. ಮಹಾಭಾರತದಲ್ಲಿ ಜ್ಞಾನಿಗಳು ಅಂದರೆ ಇವರೇ, ಭೀಷ್ಮ, ವಿದುರ, ಧರ್ಮರಾಜ. ಜ್ಞಾನಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡೋರು, ಧರ್ಮಕ್ಕೆ. ಆಗ ವಿದುರನನ್ನು ಅವಹೇಳನ ಮಾಡಿದಾಗ ವಿದುರ ಹೇಳ್ತಾನೆ, ಎಲ್ಲವೋ ದುರ್ಯೋಧನ, ಯುದ್ಧ ಆಗೇ ತೀರುತ್ತದೆ. ನಿನ್ನ ದುರ್ವರ್ತನೆಯಿಂದ, ಕೆಟ್ಟ ನಡವಳಿಕೆಯಿಂದ, ದುಷ್ಟ ಮನೋಭಾವದಿಂದ, ನೀನು ಪಾಂಡವರಿಗೆ ಕೊಟ್ಟ ಹಿಂಸೆಯಿಂದ ಭೀಮ ನಿನ್ನನ್ನು ಉಳಿಸಲ್ಲ. ಆಗ ಏನಾದರೂ ಮಾಡಿ ಭೀಮನನ್ನು ತಡಿಬೇಕು, ನಿನ್ನನ್ನು ಉಳಿಸಬೇಕು ಅಂತಿದ್ದೆ. ಈಗ ಉಳಿಸಲ್ಲ, ನಾನು ಇರೋದೂ ಇಲ್ಲ, ಯುದ್ಧ ಆಗೋ ತನಕ ನಾನು ಬರೋದಿಲ್ಲ ಅಂತ ಹೇಳಿ ಬಿಲ್ಲು ಬಾಣಗಳನ್ನು ಹೊಸ್ತಿಲಲ್ಲಿಟ್ಟು ಧೃತರಾಷ್ಟ್ರನಿಗೆ ಹೇಳಿ ಅರಮನೆಯನ್ನು ಬಿಟ್ಟು ಹೊರಟು ಬಿಟ್ಟ. ನೋಡಿ, ಹೇಳಿದ್ನಲ್ಲ, ಮಹಾಭಾರತದ ಕಡೆ ಹೋಗುತ್ತೆ, ಈಗ ಭಾಗವತದ ಕಡೆ ಬರುತ್ತೆ ಇವಾಗ. ಆಗ ವಿದುರ ಅನೇಕ ಪುಣ್ಯಕ್ಷೇತ್ರಗಳಲ್ಲಿ ಸಂಚಾರ ಮಾಡ್ತಾ, ಅನೇಕ ನದಿಗಳಲ್ಲಿ ಮೀಯುತ್ತಾ, ಅನೇಕ ಭಗವದ್ಭಕ್ತರನ್ನು ನೋಡುತ್ತಾ ಎಲ್ಲ ಕಡೆ ಸಂಚಾರ ಮಾಡ್ತಿದ್ದಾನೆ.
ಪುಣ್ಯಕ್ಷೇತ್ರಗಳ ಸಂದರ್ಶನ ಎಷ್ಟು ವಿಶೇಷ. ಯಾವುದೇ ಒಂದು ಪುಣ್ಯಕ್ಷೇತ್ರ ಅಂತ ತಗೊಳ್ರಿ, ಅಲ್ಲೊಂದು ನದಿ ಹರಿತಿರುತ್ತೆ, ಒಂದು ಸರೋವರ ಇರುತ್ತೆ, ಒಂದು ಒಳ್ಳೆಯ ಜಾಗೃತ ಸ್ಥಳವಾಗಿರುತ್ತೆ. ಭಗವಂತ ಅಲ್ಲಿ ಪ್ರತ್ಯಕ್ಷನಾಗಿರೋದುಂಟು. ಅನೇಕ ಜ್ಞಾನಿಗಳು ಹಿಂದಿನಿಂದ ಬಂದಿರೋದುಂಟು. ಪಾಪಗಳೆಲ್ಲ ಕಳೆದುಕೊಳ್ಳುವ ಜಾಗಕ್ಕೆ ಪುಣ್ಯಕ್ಷೇತ್ರ ಅಂತ ಹೆಸರು. ಏಕದಕ ಹೆಸರು ಬಂದಿದೆ ಪುಣ್ಯಕ್ಷೇತ್ರ ಅಂತ. ಅನ್ಯಕ್ಷೇತ್ರ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ ಅಂತ. ಬೇರೆ ಬೇರೆ ಎಲ್ಲೆಲ್ಲೋ ಮಾಡಿರೋ ಪಾಪಗಳೆಲ್ಲ ಕಳೆದುಕೊಳ್ಳುವ ಜಾಗ ಅದು ಪುಣ್ಯಕ್ಷೇತ್ರ. ಇನ್ನು ಪುಣ್ಯಕ್ಷೇತ್ರದಲ್ಲೇ ಪಾಪ ಮಾಡಿದ್ರೆ ಅದು ವಜ್ರದ ಬಂಡೆಯಂತೆ ನಮ್ಮನ್ನು ಅಪ್ಪಳಿಸುತ್ತೆ ಹೊರತು ಅದೆಲ್ಲಿ ಹೋಗೋದಲ್ಲ. ಅಂತಹ ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನ ಮಾಡ್ತಾ ಹೋಗ್ತಾ ಇದ್ದಾನೆ. ಗಂಗಾ, ಯಮುನಾ, ಸರಸ್ವತಿ 3 ನದಿಗಳು ಸೇರುವ ಜಾಗ ಪ್ರಯಾಗ, ಅಲಹಾಬಾದ್. ತುಂಬ ಚೆನ್ನಾಗಿದೆ ಜಾಗ, ಭವ್ಯವಾಗಿದೆ. ಏನು ಆ 3 ನದಿಗಳು, ಗಂಗಾ ಯಮುನಾ ನದಿಗಳು ಪ್ರತ್ಯಕ್ಷವಾಗಿ ಬರೋದು ಕಾಣಿಸುತ್ತೆ, ಸರಸ್ವತಿ ನದಿ ಬರೋದು ಕಾಣಿಸಲ್ಲ, ಅದು ಗುಪ್ತಗಾಮಿನಿಯಾಗಿ ಬರುತ್ತೆ. ತ್ರಿವೇಣಿ ಸಂಗಮ, ಎಷ್ಟು ಉತ್ಕೃಷ್ಟವಾದ ಜಾಗ ಅನ್ರಿ ಪ್ರಯಾಗ. ಅಂಥ ಪ್ರಯಾಗ ಕ್ಷೇತ್ರದಲ್ಲಿ ವಿದುರ ಸ್ನಾನಾದಿಗಳನ್ನು ಮಾಡ್ತಿದ್ದಾಗ ಸಾವಿರಾರು ಜನರು ಸೇರಿದ್ದಾರೆ. ದ್ವಾರಕೆಯಿಂದ ಉದ್ಧವ ಬಂದಿದ್ದಾನೆ. ನೋಡಿಬಿಟ್ಟ ಉದ್ಧವನನ್ನು, ಕೂಗಿದ, ಓಡಿ ಬಂದ ಉದ್ಧವನ ಬಳಿಗೆ, ಉದ್ಧವ ದ್ವಾರಕೆಯಿಂದ ಬಂದೆಯಾ? ಎಲ್ಲರೂ ಕ್ಷೇಮವೇ? ಕೃಷ್ಣ ಹೇಗಿದ್ದಾನೆ? ಕುರುಕ್ಷೇತ್ರದ ಯುದ್ಧ ಯಾರಿಗೆ ಜಯವಾಯಿತೋ? ಯುದ್ಧದ ಫಲಿತಾಂಶ ಏನು? ಈಗ ಯಾರು ರಾಜರಾಗಿದ್ದಾರೆ? ಪ್ರಶ್ನೆಗಳ ಸುರಿಮಳೆ ವಿದುರನದು. ಅದಕ್ಕೆ ಉದ್ಧವ ಹೇಳ್ತಾನೆ, ವಿದುರ, ಕೃಷ್ಣ ಅಂತ ಕೇಳಿದೆ. ಹಾ ಕೃಷ್ಣ ಅಂತ ಒಂದು ಕ್ಷಣ ಕಣ್ಣು ಮುಚ್ಚಿಬಿಟ್ಟ. ಆ ಮುಚ್ಚಿದ ಕಣ್ಣಿನಲ್ಲಿ ನೀರು ಸುರಿತಾ ಇದೆ ಉದ್ಧವನಿಗೆ. ಗಂಟಲು ಉಬ್ಬಿ ಬಂದಿದೆ. ಆ ಉಬ್ಬಿ ಗಂಟಿನಲ್ಲಿ ನರಗಳು ಕಾಣಿಸ್ತಾ ಇದೆ. ಕೃಷ್ಣ ಅಂತ ಮೌನವಾಗಿ ಕುಳಿತ. ಅದು ಭಕ್ತಿಯ ಲಕ್ಷಣ ಅಂತ ಹೆಸರು. ನೋಡಿ, ಭಾಗವತ ಹೇಳುತ್ತೆ, ಭಕ್ತಿ ಅಂದರೆ ಭಗವಂತನಲ್ಲಿ ಮೈ ಮರೆತು ಬಿಟ್ಟು ಇನ್ನು ಹೊರಗಿನ ಪ್ರಪಂಚದ ಒಂದು ಅರಿವೂ ಇಲ್ಲ. ಯಾರು ಸ್ಪರ್ಶ ಮಾಡಿದ್ರೂ ಕೂಡ ಅರಿವಾಗದಂತೆ ಇರುವುದೇ ಭಕ್ತಿಯ ಲಕ್ಷಣ. ಉದ್ಧವ ಹಾಗೆ ಕುಳಿತ. ವಿದುರ ನೋಡ್ದ, ಅಬ್ಬಾ ಎಷ್ಟು ಕೃತಕೃತ್ಯ ಇವನು. ಕೃಷ್ಣನ ಹೆಸರನ್ನು ಕೇಳಿದ ಕೂಡಲೇನೇನೆ ಎಷ್ಟು ಇದಾಗ್ತಾನೆ. ಕ್ಷಣ ಕಾಲ ಉದ್ಧವ ಎಚ್ಚೆತ್ತುಕೊಂಡ. ವಿದುರ, ಇನ್ನೆಲ್ಲಿಯ ಕೃಷ್ಣ? ನಮ್ಮೆಲ್ಲರನ್ನೂ ಬಿಟ್ಟು ಮೂಲ ರೂಪಕ್ಕೆ ಕೃಷ್ಣ ಹೊರಟು ಬಿಟ್ಟ. ಯಾದವರೆಲ್ಲ ಅವರವರಲ್ಲಿಯೇ ಜಗಳ ಬಂದು ಒಬ್ಬರೊಬ್ಬರೆಲ್ಲ ಹೊಡೆದಾಡಿ ಸತ್ತರು. ಪಾಂಡವರಿಗೆ ರಾಜ್ಯ ಲಾಭವಾಯಿತು. ಕೌರವರು ಒಬ್ಬರೂ ಉಳಿಯಲಿಲ್ಲ. 18 ಅಕ್ಷೋಹಿಣಿ ಸೈನ್ಯದಲ್ಲಿ ಉಳಿದವರು ಪಾಂಡವರು, ಇನ್ನೊಂದು 4 ಜನ ಅಷ್ಟೇನೆ. ಇನ್ಯಾರೂ ಉಳಿಯಲಿಲ್ಲ ಕೌರವರ ಕಡೆ. ಗಾಂಧಾರಿ, ಧೃತರಾಷ್ಟ್ರ ಇವರೆಲ್ಲರೂ ಕೂಡ ಕಾಳ್ಗಿಚ್ಚಿಗೆ ಸಿಕ್ಕಿ ಹಾಕಿಕೊಂಡು ದಗ್ಧರಾಗಿ ಹೋದರು. ಆಗ ಹೇಳ್ತಾ ಇದ್ದಾನೆ ವಿದುರನಿಗೆ ವಿಷ್ಣು ಹೇಳ್ತಾ ಇದ್ದಾನೆ. ಇವೆಲ್ಲ ಹೇಳ ಮೇಲೆ ಮುಂದಕ್ಕೆ ಹೇಳ್ತಾ ಬರ್ತಾನೆ. ಈ ದ್ವಾರಕೆಯಲ್ಲಿ ಏನೇನಾಯಿತು ಅಂತ ಕೇಳಿದ ವಿದುರ. ಅಂತ್ಯಕಾಲದಲ್ಲಿ ಏನಾಯಿತು? ಆಗ ಕುರುಕ್ಷೇತ್ರದ ಯುದ್ಧದ ನಂತರ ಕೃಷ್ಣ ದ್ವಾರಕೆಗೆ ಬಂದಾಗ ಯಾದವರಲ್ಲಿ ಒಬ್ಬರಿಗೊಬ್ಬರಿಗೆ ಕಲಹ ಏರ್ಪಟ್ಟಿತು, ಜಗಳವಾಯಿತು. ಆಗ ಕೃಷ್ಣ ಒಂದು ಆಲದ ಮರದ ಕೆಳಗಡೆ ಕುಳಿತಿದ್ದಾನೆ. ನೇರವಾಗಿ ಕಾಲನ್ನು ನೀಡಿದ್ದಾನೆ, ಒಂದು ಕಾಲನ್ನು ಮಡಿಚಿದ್ದಾನೆ. ಆಗ ನಾನು ಅಲ್ಲಿಗೆ ಹೋದೆ. ಏನಾಯಿತು ಉದ್ಧವ? ಮುಂದಕ್ಕೆ ಹೇಳು ಅಂದ ವಿದುರ. ಆಗ ಕೃಷ್ಣನನ್ನು ಕೇಳಿದೆ. ಅಷ್ಟು ಹೊತ್ತಿಗಾಗಲೇ ಕೃಷ್ಣನ ಒಟ್ಟು ಆಯುಷ್ಯ ಪ್ರಮಾಣ ಎಷ್ಟು? 106 ವರ್ಷ 6 ತಿಂಗಳು. ಅಂದರೆ ನಮ್ಮ ಕ್ಯಾಲೆಂಡ್ರೇ ಬೇರೆ, ಅವ್ರ ಕ್ಯಾಲೆಂಡ್ರೇ ಬೇರೆ. ಈ ನಮ್ಮ 106 ವರ್ಷ ಅಲ್ಲ, ಒಟ್ಟಿನಲ್ಲಿ 106 ವರ್ಷ ಅಂದರೆ ಅವರ ಆಯುರ್ಮಾನಗಳೇ ಬೇರೆ. ಅದರಲ್ಲಿ ಉಳಿದಿರುವುದು ಕೇವಲ ಇನ್ನು 2 ವರ್ಷ 4 ತಿಂಗಳ ಮಾತ್ರ. ಆ ಸಮಯದಲ್ಲಿ ನಾನು ಅಲ್ಲಿಗೆ ಹೋದೆ. ಕೃಷ್ಣನನ್ನು ಕೇಳಿಕೊಂಡೆ. ಕೃಷ್ಣ, ರಣರಂಗದಲ್ಲಿ ಅರ್ಜುನನಿಗೆ ಅಷ್ಟು ದಿವ್ಯವಾದ ಭಗವದ್ಗೀತೆಯನ್ನು ಉಪದೇಶ ಮಾಡಿದೆ, ನನಗೆ ಏನಾದರೂ ವಿಚಾರ ಹೇಳು ಅಂದಾಗ ಉದ್ಧವ ಇಲ್ಲಿ ಕುಳಿತುಕೋ ಅಂದ. ನಾನು ಕುಳಿತುಕೊಂಡೆ. ಪರೀಕ್ಷಿತ್ ರಾಜ ಪ್ರಶ್ನೆ ಮಾಡ್ತಾನೆ, ಯಾದವರೆಲ್ಲರೂ ಸತ್ರೂ ಕೂಡ ಉದ್ಧವ ಯಾಕೆ ಉಳ್ಕೊಂಡ ಅಂತ ಕೇಳಿದಾಗ ಹೇಳ್ತಾರೆ ಶುಕರು. ಇಲ್ಲಿ ಕೃಷ್ಣ ಹೇಳ್ತಾನಂತೆ ಮಾತು. ಉದ್ಧವ, ನೀನು ಬೃಹಸ್ಪತಿಯ ಅಂಶ, ದೇವಲೋಕದ ಪುರೋಹಿತರು, ಸ್ವರ್ಗದ ಪುರೋಹಿತರು ಬೃಹಸ್ಪತ್ಯಾಚಾರ್ಯರು, ಅವರ ಅಂಶವೇ ಉದ್ಧವ. ಇದೇ ನಿನಗೆ ಕೊನೆಯ ಜನ್ಮ, ಮುಂದಕ್ಕಿನ್ನು ಜನ್ಮ ಇಲ್ಲ ನಿನಗೆ. ಎಂಥರಿ ಚರಮದೇಹ ಅಂತ ಹೆಸರು. ಮುಂದಕ್ಕೆ ಜನ್ಮ ಇಲ್ಲದೆ ಕೊನೇ ಜನ್ಮ ಪಡಿತೀವಲ್ಲ, ಅದಕ್ಕೆ ಚರಮದೇಹ ಅಂತ ಹೆಸರು. ಕೂತ್ಕೋ ಹೇಳ್ತೀನಿ ಎಂದ. ವಿದುರ, ನಾನಲ್ಲಿ ಕುಳಿತೆ ಕೃಷ್ಣನ ಬಳಿಯಲ್ಲಿ. ಅಷ್ಟು ಹೊತ್ತಿಗೆ ಮೈತ್ರೇಯರು ಕೂಡ ಅಲ್ಲಿಗೆ ಬಂದರು. ಋಷಿಗಳು ನಮ್ಮಿಬ್ಬರಿಗೂ ಕೃಷ್ಣ ಉಪದೇಶ ಕೊಟ್ಟ.
ಜ್ಞಾನ ಮಾರ್ಗ, ಕರ್ಮ ಮಾರ್ಗ, ಯೋಗ ಮಾರ್ಗ, ಭಕ್ತಿ ಮಾರ್ಗ, ಈ ಮಾನವನಾಗಿ ಬದುಕುವ ಅಗತ್ಯ ಪೋಷಕಾಂಶಗಳನ್ನೆಲ್ಲವನ್ನೂ ಕೂಡ ಹೊಂದತಕ್ಕಂಥ ವಿಚಾರಗಳನ್ನು ತಿಳಿಸಿಕೊಟ್ಟ. ಎಲ್ರಿ ಬರುತ್ತದು? 11ನೇ ಸ್ಕಂದದಲ್ಲಿ ಬರುತ್ತೆ. 11ನೇ ಸ್ಕಂದ ಭಾಗವತದ ಮಂಗಳದ ದಿನ ಬಂದ್ಬಿಡುತ್ತೆ. 10 ನಿಮಿಷವೂ ಸಮಯ ಇರಲ್ಲ ಹೇಳಕ್ಕೆ. 11ನೇ ಸ್ಕಂದವನ್ನೇ ಪ್ರತ್ಯೇಕ ಕೇಳಬೇಕು. ಭಾಗವತವೇ ಚಿನ್ನ, ಅದರಲ್ಲಿ 11ನೇ ಸ್ಕಂದ ಅಪರಂಜಿ ಇದ್ದಂತೆ, ಒಂದು ವಾಕ್ಯವನ್ನು ತೆಗೆದುಹಾಕೋ ಹಾಗಿಲ್ಲ. ಉದ್ಧವ ಗೀತೆ ಹಾಗೆ ಹೇಳ್ದ, ನನಗೆ ಉಪದೇಶ ಕೊಟ್ಟ. ಇನ್ನೇನಾದರೂ ಹೇಳೋದಿದೆಯಾ ಅಂತ ಕೇಳ್ತಾನೆ. ನಮಸ್ಕಾರ ಮಾಡಿದೆವು ನಾನು ಮತ್ತು ಮೈತ್ರೇಯರು. ಆಗ ಕೃಷ್ಣ ಮೈತ್ರೇಯರಿಗೆ ಒಂದು ಮಾತು ಹೇಳ್ದ. ಸ್ವಾಮಿ ಮೈತ್ರೇಯರೇ, ನಮ್ಮ ವಿದುರ ನಿಮಗೆ ಯಾವಾಗಲಾದ್ರೂ ಭೇಟಿಯಾಗ್ತಾನೆ, ನಾನು ಹೇಳಿರೋ ವಿಚಾರ ಎಲ್ಲ ನಮ್ಮ ವಿದುರನಿಗೆ ಹೇಳಿ ಅಂತ ಹೇಳಿ ಕಳಿಸಿದ್ದಾನೆ. ಬೇಗ ಹೋಗು, ಬದರಿಗೆ ಹೋಗು, ಹರಿದ್ವಾರ, ಅಲ್ಲಿ ನಿನ್ನನ್ನು ಮೈತ್ರೇಯರು ನಿರೀಕ್ಷೆ ಮಾಡ್ತಿದ್ದಾರೆ ಅಂತ ಉದ್ಧವ ವಿದುರನಿಗೆ ಹೇಳ್ದ. ನೋಡಿ ಹೇಗಿದೆ. ವಿದುರನಿಗೆ ಇನ್ನೇನಾಗಬೇಡ, ಅವನ ಅಪೇಕ್ಷೆ ಪಟ್ಟಿಲ್ಲ, ನೋಡಿಲ್ಲ, ಕೇಳಿಲ್ಲ. ಕೃಷ್ಣ ಕೃಪೆ ಇಟ್ಟು ಕರುಣೆಯಿಂದ, ವಿಶ್ವಾಸದಿಂದ, ಅತ್ಯಂತ ಆದರದಿಂದ ಮೈತ್ರೇಯರ ಮೂಲಕ ತನ್ನ ಸಂದೇಶ ತಿಳಿಸಿದ್ದಾನಲ್ಲ. ವಿದುರಂದು ಎಂಥ ಪಾತ್ರ ಅನ್ರಿ ಮಹಾಭಾರತದಲ್ಲಿ, ಭಾಗವತದಲ್ಲಿ. ಕೇಳ್ತಾನೆ ಉದ್ಧವನನ್ನು, ಎಲ್ಲಿ ಮೈತ್ರೇಯರು? ನಾನು ಬೇಗ ಕೇಳಬೇಕು, ಏನು ಹೇಳಿದ್ದಾರೆ ಹೇಳನು. ಹೋಗು ಈಗಲೇ ಹರಿದ್ವಾರ. ಹರಿದ್ವಾರ ಎಷ್ಟು ಪವಿತ್ರವಾದ ಕ್ಷೇತ್ರವಾಗಿದೆ. ಬದರಿಗೆ ಹೋಗುವ 320 ಕಿಲೋಮೀಟರ್ಗಿಂತ ಮೊದಲೇ ಸಿಕ್ಕುವ, ಇನ್ನು ಹಿಮಾಲಯ ಪರ್ವತ ಪ್ರಾರಂಭವಾಗಲ್ಲ, ಭೂಪ್ರದೇಶದಲ್ಲಿಯೇ ಇದೆ. ಗಂಗಾ ನದಿ ಭೂಮಿಗೆ ಬರುವ ಜಾಗ, ವಿದುರ ಮೈತ್ರೇಯರು ಭೇಟಿಯಾದ ಜಾಗ. ಸತೀದೇವಿ ರುದ್ರದೇವರ ಮಾತನ್ನು ಉಲ್ಲಂಘಿಸಿ ಬಂದು ತನ್ನ ದೇಹವನ್ನು ತ್ಯಾಗ ಮಾಡಿದ ಯಜ್ಞಕುಂಡದಲ್ಲಿ ಬಿದ್ದದ್ದ ಜಾಗ. ಶಂತನು ಚಕ್ರವರ್ತಿ ಯಾಗ ಮಾಡಿದ ಜಾಗ. ಧೃತರಾಷ್ಟ್ರ ತನ್ನ ಪೂರ್ವಿಕರಿಗೆ ಶ್ರಾದ್ದ ಮಾಡಿದ ಜಾಗ ಹರಿದ್ವಾರ. ಮತ್ತು ಅಜಾಮಿಳ ತನ್ನ ಕೊನೆಯ ದಿನಗಳನ್ನು ಕಳೆದು ಮುಕ್ತಿಯನ್ನು ಪಡೆದ ಜಾಗ ಹರಿದ್ವಾರ. ನೋಡ್ಬೇಕ್ರಿ ಆ ಜಾಗವನ್ನು ಹರಿದ್ವಾರದಲ್ಲಿ. ಆಗ ಹೋದ, ಮೈತ್ರೇಯರು ಭೇಟಿಯಾದರು. ಎಲ್ಲಿ? ಪ್ರಯಾಗ, ಅಯೋಧ್ಯೆ, ನೈಮಿಷಾರಣ್ಯ, ಆ ಮಾರ್ಗವಾಗಿ ಹಿಮವತ್ ಪರ್ವತವೆಲ್ಲ ಸುತ್ತಿ ಬರ್ತಾನೆ. ಮೈತ್ರೇಯರನ್ನು ಭೇಟಿಯಾಗ್ತಾನೆ ವಿದುರ. ಸ್ವಾಮಿ ಮೈತ್ರೇಯರೇ, ಕೃಷ್ಣ ನನಗಾಗಿ ವಿಚಾರ ಹೇಳಿ ಕಳಿಸಿದ್ದಾನಂತಲ್ಲ, ನನಗೆ ತಿಳಿಸಿಕೊಡಿ ಎಂದಾಗ, ಕೂತ್ಕೋ ವಿದುರ, ನಿನ್ನಂಥ ಒಬ್ಬ ಜ್ಞಾನಿ ಈ ವಂಶದಲ್ಲಿ ಹುಟ್ಟಿದ್ದರಿಂದ ನಿನ್ನ ವಂಶವೇ ಉದ್ಧಾರ ಅಂತಾರೆ. ಒಬ್ಬ ಜ್ಞಾನಿ, ಒಬ್ಬ ಪರಮಾತ್ಮನಲ್ಲಿ ಅತ್ಯಂತ ಭಕ್ತಿ ಉಳ್ಳವ, ಶ್ರೇಷ್ಠನಾದವನು, ಯಾರಿಗೂ ಹಿಂಸೆ ಕೊಡದವನು, ಭಗವಂತನಿಗೆ ಅತ್ಯಂತ ಪ್ರಿಯನಾದವನು ಆ ವಂಶದಲ್ಲೇನಾದರೂ ಹುಟ್ಟಿದ್ರೆ 21 ಕುಲ ಉದ್ಧಾರ. ಯಾವುದು 21 ಕುಲ? ತಂದೆಯ ಕಡೆ 7 ತಲೆ, ತಾಯಿ ಕಡೆ 7 ತಲೆ, ತನ್ನ ಮುಂದಿನ 7 ತಲೆಗಳು ಉದ್ಧಾರ ಆಗ್ತವೆ. ಒಬ್ಬ ಜ್ಞಾನಿ ಮನೆಯಲ್ಲಿ ಹುಟ್ಟಿದ್ರೆ 21 ಕುಲ ಉದ್ಧಾರ ಆಯಿತು. ಕೂತ್ಕೋ ವಿದುರ, ಹೇಳ್ತೀನಿ. ವಿದುರ 13 ಪ್ರಶ್ನೆಗಳನ್ನು ಮಾಡ್ತಾನೆ ಸ್ವಾಮಿ ಮೈತ್ರೇಯರಿಗೆ. ಅದೆಲ್ಲ ಉತ್ತರವನ್ನು ಕೊಡ್ತಾ ಬರ್ತಾರೆ. ಭಗವಂತ, ಸೃಷ್ಟಿ ಯಾವ ರೀತಿಯಲ್ಲಾಗಿದೆ, ಎಷ್ಟು ವಸ್ತುಗಳನ್ನ ನೋಡ್ತೇವೆ ನಾವು. ಕಾಲವನ್ನು ನೋಡ್ತೇವೆ, ಸಮಯವನ್ನು ನೋಡ್ತೇವೆ, ಹಗಲು ರಾತ್ರಿ, ಬೆಳದಿಂಗಳು, ಕತ್ತಲು, ದೇವರು, ದೇವತೆಗಳು, ದೈತ್ಯರು, ದಾನವರು, ಋಷಿಗಳು, ಗಂಧರ್ವರು, ಪಶು ಪಕ್ಷಿ, ಕ್ರಿಮಿ ಕೀಟ, ಸಸ್ಯ, ಇವೆಲ್ಲ ಹೇಗೆ ಉತ್ಪನ್ನವಾಗಿದೆ? ಮೊಟ್ಟ ಮೊದಲು ನೀರು ಹೇಗೆ ಉತ್ಪನ್ನವಾಯಿತು? ಅಗ್ನಿ ಉತ್ಪನ್ನವಾದದ್ದು ಹೇಗೆ? ಇವೆಲ್ಲ ಪ್ರಶ್ನೆಗಳನ್ನು ಕೇಳ್ತಾ ಬಂದಾಗ, ವಿದುರ ಎಷ್ಟು ವಿಚಾರಗಳು ಕೇಳ್ತಾ ಇದೆಯೋ ನೀನು, ಮಹಾಜ್ಞಾನಿ. ಕೇವಲ ಮಾಂಡವ್ಯ ಋಷಿಗಳ ಶಾಪದಿಂದ ನೀನು ಹೀಗೆ ಜನಿಸಬೇಕಾಯಿತು ಅಂತ ಹೇಳಿದ. ಮಾಂಡವ್ಯ ಋಷಿಗಳ ಶಾಪ ಯಮಧರ್ಮನಿಗೆ ಬಂತಂತೆ. ಅದಕ್ಕೆ ನೀನು ಯಮಧರ್ಮನ ರೂಪ ಅಂದರು. ಮಹಾಭಾರತದಲ್ಲಿ ಯಮಧರ್ಮ 2 ರೂಪದಲ್ಲಿ ಹುಟ್ಟು ಬರ್ತಾನೆ. ಒಬ್ಬ ವಿದುರ, ಇನ್ನೊಂದು ಧರ್ಮರಾಜ. ಇವೆಲ್ಲ ಅಂಶಾವತಾರದಲ್ಲಿ ಬರುತ್ತೆ. ಮಹಾಭಾರತದಲ್ಲಿ ಪಾತ್ರಗಳಲ್ಲಿ ಇವೆಲ್ಲವೂ ಕೂಡ ಯಮಧರ್ಮ 2 ರೂಪದಲ್ಲಿ ಬರೋದು. ನಂತರ ವಾಯುದೇವರೇ ಭೀಮನಾಗಿ, ಇಂದ್ರನೇ ಅರ್ಜುನನಾಗಿ, ಅಶ್ವಿನಿ ದೇವತೆಗಳೇ ನಕುಲ ಸಹದೇವರಾಗಿ, ಸಾಕ್ಷಾತ್ ಶ್ರೀಹರಿಯೇ ಕೃಷ್ಣನಾಗಿ, ಲಕ್ಷ್ಮಿ 2 ರೂಪ, ರುಕ್ಮಿಣಿ ಸತ್ಯಭಾಮೆಯ ರೂಪವಾಗಿ ಬರ್ತಕ್ಕಂಥದ್ದು. ಇನ್ನು ದ್ಯೂ ಎನ್ನುವ ವಸುವೆ ಭೀಷ್ಮ ಅವನಾಗಿ ಬರುವುದು, ಬೃಹಸ್ಪತ್ಯಾಚಾರ್ಯರೇ ದ್ರೋಣರಾಗಿ ಬರುವುದು, ಕಶ್ಯಪ ಮತ್ತು ಅದಿತಿಯರೇ ವಸುದೇವ ದೇವಕಿಯರಾಗಿ ಬರುವುದು, ರುದ್ರದೇವರೇ ಅಶ್ವತ್ಥಾಮರಾಗಿ ಬರುವುದು, ಪರಾವಹ ಎನ್ನುವ ಮರುತ್ತು ಅವನೇ ಪಾಂಡುರಾಜ, ಅವನ ಹೆಂಡತಿ ಧೃತಿ, ಅವಳು 2 ರೂಪದಲ್ಲಿ ಬರ್ತಾಳೆ, ಕುಂತಿ ಮತ್ತು ಮಾದ್ರಿ ರೂಪದಲ್ಲಿ ಅವಳು ಬರುವುದು. ಬುಧ, ಚಂದ್ರನ ಮಗ ಬುಧ ಅವನೇ ಅಭಿಮನ್ಯು,
ಬುಧನೇ ಅಭಿಮನ್ಯುವಾಗಿ ಬರುವುದು, ಅಗ್ನಿಯೇ ದೃಷ್ಟದ್ಯುಮ್ನಾಗಿ ಬರುವುದು. ಇವೆಲ್ಲ ರೂಪಗಳು ಮಹಾಭಾರತದಲ್ಲಿದೆ. ನೀನು ಮಾಂಡವ್ಯ ಋಷಿಗಳ ಶಾಪದಿಂದ ಯಮಧರ್ಮ ನೀನು ಹೀಗೆ ಹುಟ್ಟಬೇಕಾಯ್ತು. ಯಾಕೆ? ಯಾವ ಬಂತು ಮಾಂಡವ್ಯ ಋಷಿಗಳ ಶಾಪ? ಅದು ಹೇಳುತ್ತೆ ಭಾಗವತದಲ್ಲಿ. ಅನೇಕ ಜನ ಕಳ್ಳರು ಒಬ್ಬ ರಾಜನ ಮನೆಯಲ್ಲಿ ಭಂಡಾರವನ್ನು ದರೋಡೆ ಮಾಡಿ ತಗೊಂಡು ಹೊಟ್ಟೋದ್ರು. ಅಲ್ಲಿ ಒಬ್ಬ ಋಷಿಯ ಆಶ್ರಮದ ಹಿಂದೆ ಅದರೆಲ್ಲ ಭಾಗ ಮಾಡ್ಕೋತಾ ಇದ್ರು. ರಾಜಭಟರು ಹೋಗಿ ಆ ಕಳ್ಳರನ್ನು ಹಿಡಿದ್ರು. ಕಳ್ಳರ ಜೊತೆಯಲ್ಲಿ ಆ ಋಷಿನೂ ಕರ್ಕೊಂಬಂದ್ರು. ಅವರೇ ಮಾಂಡವ್ಯ ಋಷಿಗಳು. ರಾಜನಿಗೆ ಹೇಳಿದ್ರು ಕಳ್ಳರು ಸಿಕ್ಕಿದ್ರು ಅಂತ. ಎಲ್ಲರನ್ನೂ ಕೂಡ ಶೂಲಕ್ಕೆ ಹಾಕಿ ಎನ್ಬಿಟ್ಟ ರಾಜ. ಕಳ್ಳರನ್ನು ಶೂಲಕ್ಕೆ ಹಾಕಿದ್ರು, ಈ ಮಾಂಡವ್ಯ ಋಷಿಗಳನ್ನೂ ಶೂಲಕ್ಕೆ ಹಾಕಿದ್ರು. ಶೂಲ ಅಂದ್ರೆ ಏನ್ರಿ? ಚೂಪಾದ ಆಯುಧ, ಅದರ ಮೇಲೆ ಬರೀ ಪದ್ಮಾಸನ ಹಾಕಿ ಕೂತ್ಕೋಬೇಕು. ಎಷ್ಟು ಕಷ್ಟವಾದದ್ದು ಶಿಕ್ಷೆ. ರಾಜ ಬಂದ, ಕಳ್ಳರನ್ನೆಲ್ಲ ನೋಡಕ್ಕೆ ಬರ್ತಾ ಇದ್ದಾನೆ. ಋಷಿಗಳನ್ನು ನೋಡ್ದ. ಎಂಥ ಅಪಚಾರ ಮಾಡಿದ್ರು ಯಾರೋ ಋಷಿಗಳು. ಇವ್ರನ್ನ ಯಾಕೆ ಶೂಲಕ್ಕೆ ಹಾಕಿದ್ರಿ? ಇವರೇನು ತಪ್ಪು ಮಾಡಿದ್ದಾರೆ? ಆಗ ಬಂದ ಋಷಿಗಳ ಬಳಿಗೆ ರಾಜ. ಅಪರಾಧ ಆಯಿತು ಸ್ವಾಮಿ, ಕ್ಷಮ ಮಾಡಿ, ಇಳೀರಿ ಕೆಳಕ್ಕೆ ಅಂದ. ಕೆಳಕ್ಕೆ ಇಳಿಸಿದ್ರು. ನಮಸ್ಕಾರ ಮಾಡಿ ಕಳಿಸ್ಬಿಟ್ಟ. ಮಾಂಡವ್ಯ ಋಷಿಗಳು ನೇರವಾಗಿ ನರಕಕ್ಕೆ ಹೋದರು. ಅಲ್ಲಿ ಯಮಧರ್ಮನನ್ನು ನೋಡಿದ್ರು. ಕೂತ್ಕೊಂಡ್ರು, ಪಕ್ಕದ ಪೀಠದಲ್ಲೇ ಕೂತ್ಕೊಂಡ್ರು. ಯಮಧರ್ಮನ ಪಕ್ಕದಲ್ಲಿ ಕೂತ್ಕೊಂಡ್ರು. ಯಮಧರ್ಮ, ನನಗೇನೂ ಗೊತ್ತಿಲ್ಲ, ಕಳ್ಳರು ಯಾರು ಅಂತ ಗೊತ್ತಿಲ್ಲ, ವಸ್ತು ಯಾವುದು ಅಂತ ಗೊತ್ತಿಲ್ಲ, ನಾನೊಬ್ಬ ಋಷಿ, ಕಳ್ಳರಿಗಾದ ಶಿಕ್ಷೆ ನನಗಾಯ್ತಲ್ಲ ಯಾಕೆ ಅಂತ ಕೇಳಿದ್ರು ಮಾಂಡವ ಋಷಿಗಳು. ಅದಕ್ಕೆ ಯಮಧರ್ಮ ಹೇಳ್ತಾನೆ, ಸ್ವಾಮಿ ನೀವು ಬಾಲ್ಯದಲ್ಲಿ ಸಣ್ಣ ಕ್ರಿಮಿ ಹಿಡ್ಕೊಂಡು ಸೂಜಿಲಿ ಚುಚ್ತಾ ಇದ್ರಿ, ಅದಕ್ಕೆ ಹೀಗಾಯಿತು ಅಂದ. ಆಗ ಮಾಂಡವ ಋಷಿಗಳು ಹೇಳ್ತಾರೆ, ಅಯ್ಯ ನಿನಗೆ ಸತ್ಯ ಗೊತ್ತಿದೆ, ಸತ್ಯ ಗೊತ್ತಿದ್ರೂ ಮುಚ್ಚಿಡ್ತಾ ಇದೀಯಾ, ದ್ರೋಹ ಅಲ್ವಾ ಅದು? ಸತ್ಯ ಗೊತ್ತಿದ್ದು ಮುಚ್ಚಿಡಬಾರ್ದು. ನಾನೇನು ಮಾಡಿದೆ, ವಸಿಷ್ಠರ ಜಾಗವನ್ನು ಅಪೇಕ್ಷಿಸಿದೆ. ವಸಿಷ್ಠರದು ಎಂಥ ಜಾಗ? ಮಹಾಋಷಿಗಳು, ಸಪ್ತಋಷಿಗಳು, ಬ್ರಹ್ಮರ್ಷಿಗಳಲ್ಲಿ ಒಬ್ಬರು. ಅಯೋಗ್ಯಮಿಚ್ಛನ್ ಪುರುಷ ಪತತ್ಯೇವ ನ ಸಂಶಯ. ಮನುಷ್ಯನಾದವನು ತನಗೆ ಯೋಗ್ಯವಲ್ಲದ್ದನ್ನು ಬಯಸಿದರೆ ಅವನ ಪತನ. ಅವನಿಗೆ ಯಾವುದು ಬೇಕೋ, ಯಾವುದು ಯೋಗ್ಯತೆ ಇದೆಯೋ ಅದು ಮಾತ್ರ ಬಯಸಬೇಕು. ವಸಿಷ್ಠರ ಜಾಗವನ್ನು ನಾನು ಬಯಸಿದ್ದರಿಂದ ನನಗೆ ಈ ಶಿಕ್ಷೆ ಆಯಿತು. ಅದು ನಿನಗೆ ಗೊತ್ತಿದೆ, ಗೊತ್ತಿದ್ದೂ ಕೂಡ ಹೇಳ್ತಾ ಇಲ್ಲ. ಆದ ಕಾರಣ ನೀನು ಮಹಾಭಾರತ ದ್ವಾಪರದಲ್ಲಿ ಒಬ್ಬ ದಾಸಿಯ ಮಗನಾಗಿ ಹುಟ್ಟು ಅಂತ ಯಮಧರ್ಮನಿಗೆ ಶಾಪ ಕೊಟ್ಟರು ಮಾಂಡವ್ಯರು. ಅದಕ್ಕಾಗಿ ಬಂದ ವಿದರ್ಭ. ದಾಸಿಯ ಮಗನಾಗಿ ಹುಟ್ಟಬೇಕಾಯಿತು. ಆ ಹುಟ್ಟಬೇಕಾದ ಕಥೆ ಅದು ಬೇರೆ ಮಹಾಭಾರತದಲ್ಲಿ ಪ್ರತ್ಯೇಕ ಬರುತ್ತೆ. ಭಾಗವತದ ಕಡೆಗೆ ಬರೋಣ. ಆಗ ಪ್ರಶ್ನೆಗಳಲ್ಲಿ ಪದ್ಮಕಲ್ಪದ ಕಥೆ ಮಾಂಡವರು ಹೇಳ್ತಾ ಬರ್ತಾರೆ. ಅವರು ಋಷಿಗಳು, ವಿದುರ ಹೇಳ್ತಾನೆ, ಮೈತ್ರೇಯರು ಹೇಳ್ತಾರೆ ವಿದುರನಿಗೆ ಹೇಳುವ ಭಾಗಗಳು. ಜಗತ್ತು ಮೊಟ್ಟಮೊದಲು ಯಾರು ಸೃಷ್ಟಿ? ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದಾರೆ, ಅವರು ಹುಟ್ಟಿಲ್ಲ, ಯಾರೂ ಹುಟ್ಟಿಲ್ಲ ಇನ್ನೂನೇ. ಯಾವ ರೀತಿ ಇದೆ ಹಾಗಾದರೆ ಜಗತ್ತು? ಸ್ವಾಮಿ ಒಬ್ಬನೇ ಒಬ್ಬ ಇದ್ದಾನೆ. ಆಸೀದುದಾರ ಗುಣವಾರಿಧಿರಪ್ರಮೇಯೋ ನಾರಾಯಣ ಕೆಲ. ಎಂಥ ಶ್ಲೋಕ ಅನ್ರಿ ಅದು. ಆಸೀದುದಾರ ಗುಣವಾರಿಧಿರಪ್ರಮೇಯೋ. ಯಾರೊಬ್ಬರೂ ಇಲ್ಲ, ಭಗವಂತ ತಾನೊಬ್ಬನೇ ಇದ್ದಾನೆ. ತನ್ನ ಆ ಹೊಕ್ಕಳಿನಿಂದ ಒಂದು ಬಳ್ಳಿ ಪ್ರಾರಂಭವಾಗಿದೆ. ಆ ಬಳ್ಳಿಯಲ್ಲಿ ಒಂದು ಕಮಲ ಅರಳಿದೆ. ಆ ಕಮಲದಲ್ಲಿ ಒಬ್ಬ ಬಾಲಕ. ಆ ಬಾಲಕನಿಗೆ ಏನೂ ಜ್ಞಾನ ಇಲ್ಲ. ಕೆಳಕ್ಕೆ ಇಳಿಸಿದ. ಏನೂ ಜ್ಞಾನವಿಲ್ಲದ ಬಾಲಕನಿಗೆ ಭಗವಂತನೇ ಹೇಳ್ದ, ತಪ ತಪ ಅಂತ ಹೇಳ್ದ, ತಪಸ್ಸು ಮಾಡು ಅಂತ. ಸಾವಿರಾರು ವರ್ಷಗಳ ಕಾಲ ಆ ಬಾಲಕ ನೀರಿನಲ್ಲಿ ನಿಂತು ತಪಸ್ಸು ಮಾಡ್ತಾ ಇರಬೇಕಾದ್ರೆ 4 ಮುಖಗಳು ಉತ್ಪನ್ನವಾಯಿತು. ದಿವ್ಯವಾದ ಜ್ಞಾನ ಬಂತು. ಪ್ರಾರ್ಥನೆ ಮಾಡ್ತಾನೆ ಸ್ವಾಮಿಯನ್ನ, ನಾರಾಯಣನನ್ನ. ಜಿತಂತೆ ಪುಂಡರೀಕಾಕ್ಷ ಪೂರ್ಣ ಷಾಡ್ಗುಣ್ಯ ವಿಗ್ರಹ ಪರಾನಂದ ಪರಬ್ರಹ್ಮ ನಮಸ್ತೆ ಚತುರಾತ್ಮನೆ ನಮಸ್ತೆ ಪೀತವಸನ ನಮಃ ಕಟಕಧಾರಿಣೆ ನಮೋ ನೀಲಾಲಕಾಬದ್ಧ ವೇಣಿ ಸುಂದರ ಪುಂಗವ ಸ್ಫುರದ್ವಲಯ ಕೇಯೂರ ನೂಪುರಾಂಗದ ಭೂಷಣೈ ಇತ್ಯಾದಿ ಮುಂದುವರಿಯುತ್ತೆ. ಹೀಗೆ ಬ್ರಹ್ಮದೇವರ ಸ್ತೋತ್ರ. ಪರಮಾತ್ಮನನ್ನು ಇಷ್ಟೆಲ್ಲ ಸ್ತೋತ್ರ ಮಾಡಿದ ಮೇಲೆ ಆಗ ಹೇಳ್ತಾನೆ ಭಗವಂತ, ಏನು ನೀನು ಜಗತ್ತನ್ನು ಸೃಷ್ಟಿ ಮಾಡ್ತೇನೆ. ಆಗ ಬ್ರಹ್ಮದೇವರು ಕೇಳ್ಕೊಂಡ್ರು ಭಗವಂತನ ಮೂಲ ರೂಪ ಯಾವುದು ಭಗವಂತನದು? ನಿಂತಿಲ್ಲ, ಮಲಗಿದ್ದಾನೆ. ರಂಗನಾಥ ದೇವರ ರೂಪ ಇದೆಯಲ್ಲ, ಅದೇ ಭಗವಂತನ ಮೂಲ ರೂಪ ವಿಷ್ಣು. ಶಂಖಚಕ್ರ ಗದಾ ಪದ್ಮಗಳನ್ನು ಹಿಡಿದಿದ್ದಾನೆ ಸ್ವಾಮಿ. ಅದೇ ಮೂಲ ರೂಪವೇ ಭಗವಂತನ ವಿಷ್ಣು. ಇನ್ನೆಲ್ಲ ರೂಪಗಳು ಕೂಡ
ಅವೆಲ್ಲ ಅವತಾರ ರೂಪಗಳು. ಮೂಲ ರೂಪಕ್ಕೂ ಈ ಅವತಾರ ರೂಪಕ್ಕೂ ಯಾವುದೇ ಭೇದವನ್ನು ಕಾಣಬಾರದು. ಮೂಲ ರೂಪ, ಅವತಾರ ರೂಪ. ಎಷ್ಟು ರೂಪಗಳ್ರಿ? ನಾರಾಯಣಾದಿ ಅನಂತ ಹೆಸರುಗಳು. ವಿಶ್ವ ಎಂಬ ಹೆಸರಿನಿಂದ 1,000 ಹೆಸರುಗಳು, ಅಷ್ಟೋತ್ತರದ ಹೆಸರುಗಳೇ. ಅಜ ಎಂದು ಪ್ರಾರಂಭವಾಗಿ 50 ಹೆಸರುಗಳು, ಕೇಶವ ಅಂತ ಪ್ರಾರಂಭವಾಗಿ 24 ಹೆಸರುಗಳು, ಮತ್ಸ್ಯ ಅಂತ ಪ್ರಾರಂಭವಾಗಿ 10 ಹೆಸರುಗಳು, ದಶರೂಪಗಳು. ಪರಮಾತ್ಮನೇ ಸತತಮೇಕ ರೂಪಿಣೆ, ದಶರೂಪಿಣೆ, ಶತಸಹಸ್ರ ರೂಪಿಣೆ, ಅವಿಕಾರಿಣೆ, ಸ್ಫುಟಮ ಅನಂತ ರೂಪಿಣೆ, ಸುಖಚಿತ್ ಸಮಸ್ತ ತನವೇ ನಮೋ ನಮಃ ಅಂತಾರೆ. ಅಷ್ಟು ರೂಪ ಭಗವಂತನದು. ಮೂಲ ರೂಪಕ್ಕೂ ಇಷ್ಟೆಲ್ಲ ರೂಪಕ್ಕೂ ಭೇದ ತಿಳಿಯಬಾರದು. ಭೇದ ಇಲ್ಲ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆವಾಗ ಬ್ರಹ್ಮದೇವರ ಸ್ತೋತ್ರದಿಂದ ಸೃಷ್ಟಿಯಾಗಬೇಕಾಗಿದೆ ಲೋಕ, ಏನೂ ಇನ್ನೂ ಸೃಷ್ಟಿಯಾಗಿಲ್ಲ. ಆಗ ಬ್ರಹ್ಮದೇವರು ಕೇಳ್ಕೊಂಡ್ರು, ಸ್ವಾಮಿ, ಬಹುದಿನಗಳ ತಪಸ್ಸಿನ ಫಲವಾಗಿ ನಿನ್ನನ್ನು ಕಂಡೆ. ನೋಡ್ರಿ, ಮಗ, ದೊಡ್ಡ ಮಗ ಯಾರಪ್ಪ ಭಗವಂತನಿಗೆ ಅಂದರೆ ಬ್ರಹ್ಮದೇವರೇ ದೊಡ್ಡ ಮಗ, ಹಿರಿಯ ಮಗ. ಅದಕ್ಕೆ ಕನಕದಾಸರು ತುಂಬ ಚೆನ್ನಾಗಿ ಹೇಳ್ತಾರೆ, ಹೆಂಡತಿಯಲ್ಲಿ ಮಗನನ್ನು ಪಡೆದರೆ ಹೆಂಡತಿಯ ಸೌಂದರ್ಯ ಹಾಳಾಗುವುದೆಂದು ಹೊಕ್ಕಳಲ್ಲಿ ಮಗನನ್ನು ಪಡೆದೆಯೋ ಅಂತ ಹೇಳ್ತಾರೆ ಕನಕದಾಸರು. ಒಂದು ಕಡೆ ಎಂಥ ಮಾತು ಹೇಳ್ತಾರೆ, ಹೊಕ್ಕಳಲ್ಲಿ ಮಗನನ್ನು ಪಡೆದ ಕಕ್ಕುಲಾತಿಯೋ ನಿನಗೆ ಅಂತ ಹೇಳ್ತಾರೆ. ಎಂಥ ಒಳ್ಳೆಯ ವಾಕ್ಯ ಅವ್ರಿಗೆ ಹೇಳೋದಲ್ಲಿ. ಹಾಗೆ ಬ್ರಹ್ಮದೇವರು ಕೇಳ್ಕೊಂಡ್ರು, ಸೃಷ್ಟಿಯನ್ನು ಮಾಡ್ತೇನೆ, ನಾ ಯಾವ ಕಾರಣಕ್ಕೂ ಕೂಡ ನಾನೇ ಸೃಷ್ಟಿ ಮಾಡಿದೆ ಎನ್ನುವ ಜ್ಞಾನ ನನಗೆ ಬರಬಾರದು ಅಂತ ಕೇಳ್ಕೊಂಡ್ರು. ಅದಿರ್ಬೇಕ್ರಿ, ನಾಹಂ ಕರ್ತ ಹರಿಕರ್ತ, ನಾನು ಮಾಡಿದೆ ಅನ್ನೋದು ಇರಬಾರ್ದು. ಮನುಷ್ಯನಿಗೆ ಯಾವುದೇ ಜೀವಕ್ಕಾಗಲಿ ದುಃಖ ಯಾವಾಗ ಬರುತ್ತೆ ಅಂದರೆ 2ರಿಂದ, ನಾನು ಎನ್ನುವ ಅಹಂಕಾರ, ನನ್ನದು ಎನ್ನುವ ಮಮಕಾರ. ಯಾವುದ್ರ ಹಿಂದೆ ಬರೋದು? ನನ್ನದು ಅನ್ನೋದೇ ಹಿಂದೆ ಬರುತ್ತಾ? ಅರ್ಥಾಗೃಹೇ ನಿವರ್ತಂತೆ ಸ್ಮಶಾನೆ ಮಿತ್ರ ಬಾಂಧವಾಹ ಸುಕೃತಂ ದುಷ್ಕೃತಂಚೈವ ಗಚ್ಚಂತಮನುಗಚ್ಚತಿ. ಗಳಿಸಿರುವ ಹಣ, ಸಂಪತ್ತು, ಆಸ್ತಿ ಎಲ್ಲ ಅಲ್ಲೇ ಉಳಿಯುತ್ತೆ, ಏನೂ ತಗೊಂಡೋಗಲ್ಲ. ಬೀರು ಹಣ ಅಲ್ಲ, ಇಷ್ಟುದ್ದ ಬೀರು ಕೀನೂ ತಗೊಂಡು ಹೋಗೋಕ್ಕಾಗಲ್ಲ. ಅರ್ಥಾಗೃಹೇ ನಿವರ್ತಂತೆ ಸ್ಮಶಾನೆ ಮಿತ್ರ ಬಾಂಧವಾಹ. ಬಂಧುಗಳು ಎಲ್ಲಿನ ತನಕ ಬರ್ತಾರೆ? ಸ್ಮಶಾನದವರೆಗೆ ಮಾತ್ರ ಬರ್ತಾರೆ. ಬಂದೊಂದಿಷ್ಟು ಧರ್ಮೋದಕ ಕೊಟ್ಟು ವೈಕುಂಠ ಸಮಾರಾಧನೆ ಮಾಡಿ ವಡೆ ಪಾಯಸ ತಿಂದು ಜೈ ಅಂದ್ಬಿಡ್ತಾರೆ. ಅವರೂ ಬರಲ್ಲ ಹಿಂದೆ. ನಮ್ಮ ಹಿಂದೆ ಬರೋದು ಯಾವುದಪ್ಪ ಅಂದರೆ, ನಾವು ಗಳಿಸಿರುವ ಸುಕೃತ ದುಷ್ಕೃತಗಳೇ ನಮ್ಮನ್ನು ಬರುತ್ತವೆ. ಯಾವುದು? ಒಳ್ಳೆಯ ಸತ್ಕರ್ಮ ದುಷ್ಕರ್ಮಗಳು ನಮ್ಮನ್ನು ಹಿಂಬಾಲಿಸಿಕೊಂಡು ಬರ್ತಾ ಹೋಗ್ತವೆ. ಇನ್ಯಾವುದು ನಮ್ಮ ಜೊತೆ ಬರೋದಿಲ್ಲ. ಅಲ್ಲಿಗೆ ನನ್ನದು ಅನ್ನೋದು ಎಲ್ಲಿದೆ ಇರ್ತಕ್ಕಂಥದ್ದು? ನಾವು ಬರುವಾಗ ಬೇಕಾಗಿ ಹೇಗೆ ಒಂದು ತುಂಡು ಬಟ್ಟೆ ಇಲ್ಲದೆ ಬಂದೇವೋ, ಹೋಗಬೇಕಾದರೂ ಕೂಡ ಒಂದು ತುಂಡು ಬಟ್ಟೆಯೂ ಇಲ್ವಲ್ಲ ಮೈ ಮೇಲೆ, ಯಾತಕ್ಕಾಗಿ ಹೊಡ್ಕೋಬೇಕು ನಾವು? ಆದ ಕಾರಣ ನಾನು ಎನ್ನುವ ಕರ್ತೃತ್ವ ಇರಬಾರದು. ಕನಕದಾಸರು ಎಂಥ ಮಾತು ಹೇಳ್ತಾರೆ. ಒಂದು ಕಡೆ ವ್ಯಾಸರಾಜರು ಕೇಳ್ತಾರೆ, ಕನಕ, ಮೋಕ್ಷಕ್ಕೆ ಯಾರು ಹೋಗ್ತಾರೋ? ಇವರು ಯಾರು ಹೋಗ್ತಾರೇನೋ? ಬೇಕಾದಷ್ಟು ಗ್ರಂಥಗಳೆಲ್ಲ ಓದಿದಾರ ಕಣೋ ಇವರೆಲ್ಲ. ಎಲ್ಲರನ್ನೂ ನೋಡಿದ್ರು ಕನಕದಾಸರು, ಯಾರು ಹೋಗಲ್ಲ ಸ್ವಾಮಿ. ಅಬ್ಬಾ ಎಂಥ ಬುಡ್ಡಿ ಮಾತು ಕೊಟ್ಟರು. ಹೋಗಲಿ ಕನಕ, ನಾನು ಹೋಗ್ತೀನೇನೋ ಅಂದರು ಗುರುಗಳು, ವ್ಯಾಸರಾಜ ಸ್ವಾಮಿಗಳು. ನೀವೂ ಹೋಗಲ್ಲ ಸ್ವಾಮಿ ಅಂದ್ಬಿಟ್ಟ. ಎಲ್ಲ ಹೇಳ್ತಾರೆ, ಸ್ವಾಮಿಗಳದು ಅತಿಯಾಯಿತು, ಇದು ಅತಿಯಾಯಿತು, ಹೋಗಲ್ಲ ಅಂದ್ರಲ್ಲ. ಹಾಗಾದ್ರೆ ಯಾರು ಹೋಗ್ತಾರೆ ಹೇಳೋ? ಕನಕದಾಸರು ಹೇಳ್ತಾರೆ, ನಾ ಹೋದರೆ ಹೋದೇನು ಅಂದರು. ಎಂಥ ನಕ್ಕು ಬಿಟ್ರು ಎಲ್ಲ. ನಾ ಹೋದರೆ ಹೋದೇನು, ಇವನು ಹೋಗ್ತಾನ ಅಂದರು. ಆಗ ವ್ಯಾಸರಾಜರು ಹೇಳ್ತಾರೆ ಗುರುಗಳು, ಅವನು ಹೇಳ್ತಿರೋ ಮಾತಿನಲ್ಲಿ ತುಂಬ ಅರ್ಥ ಇದೆ. ವ್ಯಕ್ತಿಯಲ್ಲಿರುವ ನಾನು ಎನ್ನುವ ಅಹಂಕಾರ ಹೋದಾಗಲೇ ನಮಗೆ ಸುಖ ಸಿಕ್ಕಬೇಕಾರೆ ನಾ ಹೋದರೆ ಹೋದೇನು. ಅದಕ್ಕೆ ಬ್ರಹ್ಮದೇವರು ಕೇಳೋದು ಕರ್ತೃತ್ವ. ಇನ್ನು ಮುಂದೆ ಬರುತ್ತೆ 5ನೇ ಸ್ಕಂದದಲ್ಲಿ. ಜೀವನಿಗೆ ಕರ್ತೃತ್ವ ಇದೆಯೇ? ಪರಮಾತ್ಮನೇ ನಿಂತು ಎಲ್ಲ ಕೆಲಸ ಮಾಡ್ತಾನೆ. ನಾನು ಮಾಡದೇನೋ ಅದು ಹೋಯಿತು. ಹರಿಕಥಾಮೃತಸಾರದಲ್ಲಿ ಬರುತ್ತಲ್ಲ, ಎಲ್ಲ ಕೆಲಸವನ್ನು ನಾನೇ ಮಾಡುವೆನು ಎಂಬುವನು ನರಾಧಮ. ನನಗೆಲ್ಲಿದೆ ರೀ ಶಕ್ತಿ? ಭಗವಂತ ಕೊಟ್ಟಿರೋ ಶಕ್ತಿ, ಭಗವಂತ ಕೊಟ್ಟಿರೋ ಜ್ಞಾನ, ಭಗವಂತ ಕೊಟ್ಟಿರೋ ಸಂಪತ್ತು ಅಲ್ವೇನ್ರಿ? ಅದಕ್ಕೋಸ್ಕರ ಎಲ್ಲ ಕೆಲಸವನ್ನು ನಾನೇ ಮಾಡುವೆನೆಂಬುವನು ನರಾಧಮ, ಅಧಮ ಅವನು. ಭಗವಂತ ಹೇಳ್ತಾನೆ ನಾನು ಮಾಡ್ತೇನೆ, ಅಲ್ಲೂ ಬಂತು ಅವನು ಮಧ್ಯಮ. ಎಲ್ಲವೂ ಭಗವಂತನದೇ ಅನ್ನುವನು ಉತ್ತಮ. ಎಲ್ಲವೂ ಭಗವಂತನದೇ, ದೇವರದೇ. ಅದನ್ನು ಬ್ರಹ್ಮದೇವರಲ್ಲಿ ಕೇಳ್ತಾರೆ. ನಾನು ಸೃಷ್ಟಿ ಕಾರ್ಯವನ್ನು ಮಾಡ್ತೇನೆ, ಯಾವ ಸಂದರ್ಭದಲ್ಲೂ ನಾನೇ ಇದನ್ನು ಮಾಡಿದೆ ಅನ್ನೋ ಪ್ರಜ್ಞೆ ನನಗೆ ಬರುವುದು ಬೇಡ. ಆಯಿತು ಅಂದ ಭಗವಂತ. ತಥಾಸ್ತು. ಮತ್ತೆ ವೇದ ಧರ್ಮ ಲೋಪವಾಗದಿರಲಿ, ವೇದ ಜ್ಞಾನ ಲೋಕೋತ್ತರವಾಗಿರಲಿ. ಆಯಿತು, ಅದು ಆಯಿತು. ಇನ್ನು 3ನೇದು ಕೇಳ್ತಾರೆ ಬ್ರಹ್ಮದೇವರು. ಮುಂದೆ ನಾನು ಪಾಪಿಗಳನ್ನು ಸೃಷ್ಟಿಸಬೇಕಾದ್ದರಿಂದ
ಆ ಪಾಪ ನನಗೆ ಬರದಲೇ ಇರಲಿ ಅಂತ ಅಡ್ವಾನ್ಸ್ ಆಗೇ ಕೇಳ್ಕೊತಾ ಇದ್ದಾರೆ. ಯಾರು? ಬ್ರಹ್ಮದೇವರು ಕೇಳ್ಕೊಂಡಿದ್ದು. ಅದು ಆಯಿತು ಅಂತ. ಮತ್ತು ನನಗೆ ನಿನ್ನ ಜ್ಞಾನ ಯಾವಾಗಲೂ ಕೊಡು ಅಂತ ಕೇಳ್ಕೊಂಡಾಗ ಬ್ರಹ್ಮದೇವರು ಸೃಷ್ಟಿ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು. ನವವಿಧ ಸೃಷ್ಟಿ. ಆಗ ಸೃಷ್ಟಿಯಾದದ್ದ ಅನೇಕ ಪ್ರಜೇಶ್ವರರು, ಪ್ರಜಾಪತಿಗಳ ಎಲ್ಲ ಸೃಷ್ಟಿಯಾಗ್ತಾ ಬಂತು. ಆಗ ಬ್ರಹ್ಮದೇವರು ಇದ್ದಕ್ಕಿದ್ದಂತೆ ತಮ್ಮ ಛಾಯಾ ದೇಹವನ್ನು ನೋಡಿಕೊಂಡ್ರು. ಅದು ಮುಂಭಾಗ ಬೆಳಕಾಗಿ ಕಂಡಿತು. ನೋಡಿ, ಅವತ್ತು ಹಗಲು ಉತ್ಪನ್ನ ಆದವಾಗ, ಯಾವ ಕಾಲದ ಕಥೆ ಇರಬೇಡ ಇದು. ಅದಕ್ಕೆ ಹಗಲು ಅಂತ ಹೆಸರಿಟ್ಟರು. ದೇವತೆಗಳು ಹಗಲನ್ನು ಅವರದಾಗಿಸಿಕೊಂಡ್ರು. ಬ್ರಹ್ಮದೇವರು ತಮ್ಮ ಛಾಯಾ ದೇಹವನ್ನು ನೋಡಿಕೊಂಡ್ರು. ಅದು ಹಿಂಭಾಗವಾಗಿ ಕಂಡಿತು, ಅದು ಕತ್ತಲಾಗಿ ಕಂಡಿತು. ಅದಕ್ಕೆ ರಾತ್ರಿ ಅಂತ ಹೆಸರಿಟ್ಟರು. ರಾಕ್ಷಸರು ಅದನ್ನು ತಮ್ಮದಾಗಿಸಿಕೊಂಡರು. ಬ್ರಹ್ಮದೇವರು ನಕ್ಕಿದ್ರಂತೆ ಒಂದ್ಸಲ. ಆ ನಕ್ಕಿದಾಗ ಒಂದು ಬೆಳಕು ಚಿಮ್ಮಿತು. ಅದೇ ಬೆಳದಿಂಗಳಾಗಿ ಬಂತು. ಗಂಧರ್ವರು ಅದನ್ನು ತಾವಿಟ್ಕೊಂಡ್ಬಿಟ್ರು. ಬ್ರಹ್ಮದೇವರ ಆಕಳಿಕೆ, ತೂಕಡಿಕೆ, ನಿದ್ರೆ ಇವುಗಳ ದೇಹದಲ್ಲಿ ಭೂತ, ಪ್ರೇತ, ಪಿಶಾಚ ಇವೆಲ್ಲವೂ ಕೂಡ ಸೃಷ್ಟಿಯಾಗಿ ಬಂತು. ನಂತರ ಬ್ರಹ್ಮದೇವರು ಕೋಪ ಮಾಡಿಕೊಂಡಾಗ ಆ ಎರಡು ಹುಬ್ಬುಗಳನ್ನು ಸೇರಿಸಿದಾಗ ಆ ಎರಡು ಹುಬ್ಬುಗಳ ಮಧ್ಯದಿಂದ ಒಬ್ಬ ಬಾಲಕ ಹುಟ್ಟಿ ಬಂದ. ಅಳುತ್ತಾ ಇದ್ದಾನೆ. ರೋದನಾಥ್ ಇತಿ ರುದ್ರ. ಅವನಿಗೆ ರುದ್ರ ಅಂತ ಹೆಸರಿಟ್ರು. ಅವರೇ ರುದ್ರದೇವರು, ಶಿವ ಅಂತ ಹೇಳ್ತಲ್ಲಿಗೆ. ಬ್ರಹ್ಮದೇವರ ಸೃಷ್ಟಿಯಿಂದ ಜಗತ್ತೆಲ್ಲ ತುಂಬೋಯಿತು. ಆಗ ಶುಕರು ಕೇಳ್ತಾರೆ, ಪರೀಕ್ಷಿತ್ ರಾಜ, ಮೈತ್ರೇಯರು ಮತ್ತು ಯಾರ ವಿದುರರ ಸಂವಾದವನ್ನು ಶುಕರು ಇಲ್ಲಿ ಪರೀಕ್ಷಿತ್ ರಾಜನಿಗೆ ಉಲ್ಲೇಖ ಮಾಡಿ ಹೇಳ್ತಾರೆ. ಇನ್ನು ಯಾವ ಯಾವ ಪ್ರಜೇಶ್ವರರನ್ನು ಸೃಷ್ಟಿಸಿದರು? ವರಾಹಾವತಾರ ಯಾವಾಗಾಯಿತು ಅಂತ ಕೇಳಿದಾಗ ಇಬ್ಬರು ಹಿರಣ್ಯಾಕ್ಷರು 2 ಬಾರಿ ವರಾಹಾವತಾರ ಆಗಿದೆ. ಮೊದಲನೇ ಹಿರಣ್ಯಾಕ್ಷ ಬ್ರಹ್ಮದೇವರ ಮೂಗಿನಿಂದ ಹುಟ್ಟಿ ಬಂದಿದ್ದಾನೆ. ಭೂಮಿ ತಾನಾಗಿ ಮುಳುಗಿದೆ. ಆಗ ದೇವತೆಗಳೆಲ್ಲ ಯಜ್ಞ ಮಾಡಬೇಕು ಅಂತ ಕೇಳಿದಾಗ ವರಾಹ ರೂಪಿಯಾಗಿ ಸ್ವಾಮಿ ಆ ಘನೋದಕದಲ್ಲಿ ಮುಳುಗಿದ್ದ ಭೂಮಿಯನ್ನು ಎತ್ತಿಕೊಂಡು ಬಂದು ಸ್ಥಾಪನೆ ಮಾಡಿ ಅದಕ್ಕೆಲ್ಲ ಮಹತ್ವವನ್ನು ತುಂಬಿಬಿಟ್ಟ. ಮೇಲಿನ ಲೋಕಗಳಿದೆಯಲ್ಲ, ಯಾವುದು? ಭುವರ್ಲೋಕ, ಮಹರ್ಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ. ಅಲ್ಲೆಲ್ಲ ಇಷ್ಟು ಪೂಜೆ ಮಾಡೋಕ್ಕೆ ಅವಕಾಶ ಇಲ್ಲ. ದೇವರು ಬೇಗ ಒಲಿಯಲ್ಲ. ಭೂಲೋಕದಲ್ಲಿ ಬಹಳ ಬೇಗ ಒಲಿತಾನೆ. ಅದಕ್ಕೆ ದೇವತೆಗಳು, ಋಷಿಗಳು ಶಾಪ ತಗೊಂಡ್ರೂ ಆ ಶಾಪ ಹೋಗಿಸ್ಕೊಳ್ಳೋಕೆ ಎಲ್ಲಿಗೆ ಬರ್ತಾರೆ ಅಂದರೆ ಭೂಲೋಕಕ್ಕೆ ಬರೋದು. ಇಡೀ ಭೂಲೋಕದಲ್ಲಿ ಭೂಮಿಗೆ ತನ್ನೆಲ್ಲ ಮಹಿಮೆಯನ್ನು ತುಂಬಿದ. ಆ ಭೂಮಿಯನ್ನು ಇಟ್ಟಾಗ ಆ ಮಣ್ಣು ಅವನ ಮುಖಕ್ಕೆ ಮೆತ್ತುಕೊಂತು. ವರಾಹದೇವರು ಕೈನಲ್ಲಿ ಹಿಡ್ಕೊಂಡು ಬರಲಿಲ್ಲ ಭೂಮಿಯನ್ನು, ಕೋರೆ ದಾಡೆಯ ಮೇಲೆ ಇಟ್ಕೊಂಡು ಬಂದ. ಆ ಮುಖವನ್ನು ಒದರಿದ, ದಕ್ಷಿಣ ದಿಕ್ಕಿಗೆ ತಿರುಗಿದಾಗ ಆ 3 ಉಂಡೆಗಳು ದಕ್ಷಿಣ ದಿಕ್ಕಿಗೆ ಬಿದ್ದವು. ಅಂದಿನಿಂದ ಶುರುವಾಯಿತು. ತಿಥಿ ಮಾಡಬೇಕಾದ್ರೆ ದಕ್ಷಿಣಕ್ಕೆ ತಿರುಗಿಕೊಂಡು ತಿಥಿ ಮಾಡಬೇಕು ಅಂತ ಅವತ್ತಿನಿಂದ ಬಂತು. 3 ಪಿಂಡಗಳು ಬಿದ್ದದ್ದರಿಂದ ಶ್ರಾದ್ದದಲ್ಲಿ ಅವಶ್ಯ ಕರ್ತವ್ಯ ತಂದೆ, ತಾತ, ಮುತ್ತಾತ. ತಾಯಿ ತಿಥಿ ಮಾಡಬೇಕಾದ್ರೆ ತಾಯಿ, ಅಜ್ಜಿ, ಮುತ್ತಜ್ಜಿ ಈ ಶ್ರಾದ್ದ ಮಾಡುವ ಕ್ರಿಯೆ ಹುಟ್ಟಿ ಬಂದದ್ದು. ವರಾಹದೇವರು ನೀರಿನಲ್ಲಿ ಮುಳುಗಿ ಎದ್ದಾಗ, ಆ ಭೂಮಿಯನ್ನು ಎತ್ತಿದಾಗ ಆ ರೋಮಗಳು ಉದುರ್ತಲ್ಲ ವರಾಹದೇವರದು, ಅದೇ ದರ್ಭೆಯಾಗಿ ಬೆಳೆಯಿತು. ದರ್ಭೆ. ಆ ನೀರಿನ ಹನಿ ಉದುರ್ತಲ್ಲ, ಅದೇ ಎಳ್ಳು ಬೆಳೆದದ್ದು. ಅಲ್ಲಿಗೆ ಎಳ್ಳು, ದರ್ಭೆ, ಹೋಮ ಮಾಡೋಕ್ಕೆ ಜಾಗ ಎಲ್ಲ ಸಿದ್ಧವಾಯಿತು. ಇನ್ನು ಮಂತ್ರ ಬೇಕಲ್ಲ, ಆಗಲೇ ನಿರ್ಮಾಣವಾದದ್ದು. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್, ಪ್ರಸಿದ್ಧವಾದ ಪುರುಷ ಸೂಕ್ತ ಆಯಿತು, ಮಂತ್ರ ಆಯಿತು. ಹೋಮಕ್ಕೆ ಮುಖ್ಯವಾಗಿ ಬೇಕಾಗಿರೋದು ತುಪ್ಪ ಬೇಕಲ್ಲ. ಇದುವರ ತನಕಲೂ ಕೂಡ ಜಗತ್ತು ಪ್ರಾರಂಭವಾದಾಗಿನಿಂದ ಇವತ್ತಿನ ತನಕ ಯಾರು ಕೂಡ ಕಡಲೆಕಾಯಿ ಎಣ್ಣೆ, ಎಳ್ಳೆಣ್ಣೆಯಲ್ಲಿ ಹೋಮ ಮಾಡಿಲ್ಲ. ತುಪ್ಪದಲ್ಲೇ ಹೋಮ ಮಾಡ್ತಾರೆ. ಕಾರಣ ಏನು? ತುಪ್ಪದಕ್ಕೆ ಪ್ರಾಶಸ್ತ್ಯ ಯಾವುದು? ತುಪ್ಪ 5 ಸಂಸ್ಕಾರಗಳನ್ನು ಹೊಂದಿದೆ. ಮೊದಲು ಹಾಲನ್ನು ಕರೆಯುವುದು, ಹಾಲನ್ನು ಕಾಯಿಸುವುದು, ಹಾಲನ್ನು ತಣ್ಣಗೆ ಮಾಡೋದು, ಸ್ವಲ್ಪ ಮೊಸರನ್ನು ಸೇರಿಸೋದು, 3 ಆಯ್ತಲ್ಲಿಗೆ. 4ನೇದು ಕಡೆದು ಬೆಣ್ಣೆ ಬರೋದು, ಆ ಬೆಣ್ಣೆಯನ್ನು ಕಾಯಿಸೋದು, ತುಪ್ಪವಾಗುವುದು. 5 ಸಂಸ್ಕಾರ. ಇನ್ನು ಯಾವ ವಸ್ತುಗೂ ಇಲ್ಲ. ಅದಕ್ಕೆ ಅಷ್ಟು ಶುದ್ಧವಾಗಿರುವುದು. ತುಪ್ಪವನ್ನು ಯಾರು ಮೊಟ್ಟ ಮೊದಲು ತಯಾರು ಮಾಡಿಕೊಟ್ಟದ್ದು? ಅನ್ನವನ್ನು ಮೊಟ್ಟ ಮೊದಲು ತಯಾರು ಮಾಡಿದವರು ಯಾರು? ಜಗತ್ತಿನಲ್ಲಿ ಮೊಟ್ಟ ಮೊದಲ ಅನ್ನ ಬಂದದ್ದು ಯಾರು ಸಿದ್ಧಪಡಿಸಿದ್ದು? ಸರಸ್ವತಿ ಅನ್ನವನ್ನು ತಯಾರು ಮಾಡಿದವಳು. ಅನ್ನಂ ಸರಸ್ವತಿ ಕುರ್ಯಾತ್ ಭಕ್ಷಂ ವಾಯುರ್ಜಗತ್ಪತೆ ಘೃತೇನ ನಾರಾಯಣೇನ ಸ್ವಯಂ ಅಂತ ಸರಸ್ವತಿ ಅನ್ನವನ್ನು ಸೃಷ್ಟಿ ಮಾಡಿಕೊಟ್ಟಳು. ಭಕ್ಷ ಅಂದರೆ ಯಾವುದು? ಸ್ವೀಟ್ಸ್, ಕರಿದ ಪದಾರ್ಥ ಎಲ್ಲ ಇದೆಯಲ್ಲ, ಅದೆಲ್ಲವನ್ನು ಕೂಡ ವಾಯುದೇವರು ಮಾಡಿದ್ರು. ತುಪ್ಪವನ್ನು ಸ್ವಯಂ ವಿಷ್ಣುವೇ ನಿರ್ಮಾಣ ಮಾಡಿಕೊಟ್ಟ.
ಇನ್ನು ಗೊಜ್ಜು, ಚಟ್ನಿ, ಪಲ್ಯ ಇವೆಲ್ಲ ಇದೆಯಲ್ಲ, ಇಂದ್ರಾದಿ ದೇವತೆಗಳು ಇವೆಲ್ಲ ನಿರ್ಮಾಣ ಮಾಡಿದವರು. ಮೊಟ್ಟ ಮೊದಲು ತುಪ್ಪವನ್ನು ನಿರ್ಮಾಣ ಮಾಡಿಕೊಟ್ಟು ಯಜ್ಞವನ್ನು ಮಾಡಿದ ಭಗವಂತನಿಗೆ ಯಜ್ಞವರಾಹ ಅಂತ ಹೆಸರು ಬಂತು. ಆ ಹಿರಣ್ಯಾಕ್ಷನನ್ನು ಕೊಂದ. ಇಲ್ಲಿ ಹೇಳ್ತಾರೆ ಶುಕರು ಪರೀಕ್ಷಿತ್ ರಾಜನಿಗೆ, ಎರಡನೇ ಹಿರಣ್ಯಾಕ್ಷ ಯಾರು ಹಾಗಾದರೆ? ಆ ಎರಡನೇ ಹಿರಣ್ಯಾಕ್ಷ ಕಶ್ಯಪ ಋಷಿಗಳ ಮಗನಾಗಿ ಬರ್ತಾನೆ. ಕಶ್ಯಪರಿಗೆ 13 ಜನ ಪತ್ನಿಯರು. ಧನು ಎನ್ನುವಿನಲ್ಲಿ ಹುಟ್ಟಿದವರು ದಾನವರು, ದಿತಿಯಲ್ಲಿ ಹುಟ್ಟಿದವರು ದೈತ್ಯರು, ಅದಿತಿಯಲ್ಲಿ ಹುಟ್ಟಿದವರು ದೇವತೆಗಳು, ಕದ್ರುವಿನಲ್ಲಿ ಹುಟ್ಟಿದವರು ಸರ್ಪಜಾತಿಯ ಪ್ರಾಣಿಗಳು, ವಿನತೆಯಲ್ಲಿ ಹುಟ್ಟಿದವರು ಅರುಣ, ಗರುಡ, ಜಟಾಯು, ಸಂಪಾತಿ. ಈ ಹೆರಿಡಿಟಿ ಇದೆಯಲ್ಲ, ಪಕ್ಷಿಗಳ ವಂಶ. ಕಶ್ಯಪರ ಸಂತಾನ ತುಂಬಿ ಹೋಗಿದೆ. ದಿತಿ ಕೇಳ್ಕೊಳ್ತಾ ಇದ್ದಾಳೆ ಯಾರನ್ನ? ಕಶ್ಯಪರನ್ನ. ಸ್ವಾಮಿ, ನನ್ನ ಸವತಿ ಅದಿತಿ, ಅವಳ ಮಕ್ಕಳು ಶ್ರೇಯಸ್ಸಿಗೆ ಬರ್ತಾ ಇದ್ದಾರೆ, ಜಗತ್ತೇ ಅವರನ್ನು ಹೊಗಳ್ತಾ ಇದೆ. ನನಗೆ ಒಳ್ಳೆ ಪ್ರಸಿದ್ಧರಾದ ಮಕ್ಕಳನ್ನು ಕೊಡಿ. ನನ್ನ ಮಕ್ಕಳೆಲ್ಲ ಹಾಳಾಗ್ತಾ ಇದ್ದಾರೆ. ಯಾತಕ್ಕಿದು? ಸವತಿ ಮಕ್ಕಳು ಉಚ್ಛ್ರಾಯ ಸ್ಥಿತಿಗೆ ಬರ್ತಾ ಇದ್ದಾರೆ, ಅದಿತಿಯ ಮಕ್ಕಳು ಕೊಡಿ, ನನಗೆ ಅನುಗ್ರಹ ಮಾಡಿ ಅಂತ ಕೇಳಿಕೊಂಡ್ಲು. ಯಾರು? ದಿತಿ. ಆಗ ಕಶ್ಯಪರು ಹೇಳ್ತಾರೆ, ದಿತಿ, ಇದು ಸಾಯಂಕಾಲ, ಸೂರ್ಯ ಮುಳುಗಿದೆ, ಕತ್ತಲಾಗಿಲ್ಲ, ಪ್ರದೋಷ ಸಮಯ. ಸತಿಪತಿಯರು ಈ ಸಮಯದಲ್ಲಿ ಕ್ರೀಡೆ ಮಾಡಬಾರದು, ಪ್ರದೋಷ ಕಾಲ. ರುದ್ರದೇವರು ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ, ಅವರ ಶಾಪಕ್ಕೆ ಗುರಿಯಾಗಬೇಕು, ಬೇಡ ಅಂದರು. ದಿತಿ ಕೇಳಲಿಲ್ಲ. ಒತ್ತಾಯ ತೀವ್ರವಾಯಿತು. ಕಶ್ಯಪರು ತಮ್ಮ ತೇಜಸ್ಸನ್ನು ದಿತಿಗೆ ಕೊಟ್ಟರು. ಆಚಮನದಿಂದ ಶುದ್ಧರಾದರು. ಆಗ ಹೇಳ್ತಾರೆ ಮುಂದಕ್ಕೆ, ಅಮಂಗಳೇ, ಮನಸ್ಸನ್ನು ನಿಯಂತ್ರಿಸಲು ಅಸಮರ್ಥಳಾದೆ, ಇದರ ಫಲವಾಗಿ ನೀನು ಈ 2 ದುಷ್ಟ ಮಕ್ಕಳನ್ನು ಪಡಿತೀಯೇ ಎಂದರು. ದಿತಿ ನುಡುಗಿ ಹೋದಳು. ಕೇಳ್ಕೊತಾಳೆ, ಸ್ವಾಮಿ, ನಿಮ್ಮ ತಪಸ್ಸಿನ ಬಲದಿಂದ ಆ ಹುಟ್ಟಿದ 2 ಮಕ್ಕಳು ಒಳ್ಳೆಯವರಾಗಕ್ಕೆ ಸಾಧ್ಯ ಇಲ್ವೇ? ಕಶ್ಯಪರು ಕ್ಷಣಕಾಲ ಸುಮ್ಮನೆ ಕುಳಿತರು. ಹೇಳಿದ್ರು, ದಿತಿ, ಸಾಧ್ಯ ಇಲ್ಲ. ಅವರಿಬ್ಬರು ಲೋಕಕಂಟಕರು. ಲೋಕಕಂಟಕರು ಅಂದರೆ ಆ್ಯಂಟಿ ಸೋಷಿಯೋ ಎಲಿಮೆಂಟ್ಸೇ ಅವರಿಬ್ಬರೂ, ಅಂಥವರೇನೆ. ಆದರೆ ಅವರಿಬ್ಬರಲ್ಲಿ ಒಬ್ಬನಿಗೆ ಒಂದು ಮಗುವಾಗತ್ತೆ, ಒಬ್ಬ ಮಗ ಬರ್ತಾನೆ. ಅವನು ಮಾತ್ರ ದೇವಸ್ವಭಾವ, ದಿವಿಜದ್ರುಮೋಯ, ಅಪರೋಕ್ಷೀಕೃತ ಶ್ರೀಶಃ, ಭಗವಂತನನ್ನೇ ಪ್ರತ್ಯಕ್ಷೀಕರಿಸಿಕೊಳ್ಳುತ್ತಾನೆ ಎಂದರು. ಯಾರು? ಪ್ರಹ್ಲಾದರಾಜರು. ಅಲ್ಲಿಗೆ ಕಶ್ಯಪರು ಹೇಳ್ತಾ ಇದ್ದಾರೆ, ಪ್ರಹ್ಲಾದರಾಜರ ಅಪ್ಪನೇ ಇನ್ನೂ ಹುಟ್ಟಿಲ್ಲ, ಪ್ರಹ್ಲಾದರಾಜರ ಜಾತಕ ಬರೀತಾ ಇದ್ದಾರೆ ಆಗ್ಲೇನೆ. ಎಂಥ ಜ್ಞಾನಿಗಳಿಗೆ ಕಶ್ಯಪರು. ಅದೇ ಸಮಯದಲ್ಲಿ ಜಯ ವಿಜಯರು ವೈಕುಂಠಕ್ಕೆ ಹೋಗಿ ಸನಕಾದಿಗಳು ಹೋಗಿದ್ದಾರೆ. ಸನಕಾದಿಗಳು ಯಾರು? ಸ್ವಲ್ಪ ಭಾಗವತಕ್ಕೆ 10 ದಿವಸ ಸಮಯ ಸಿಕ್ಕಿರೋದ್ರಿಂದ ಅನೇಕ ವಿಚಾರಗಳು ಸಂಗ್ರಹ ತಗೋತಾ ಇದ್ದೀನಿ ನಾನು ವಿಚಾರ ಹೇಳೋದಕ್ಕೆ. ಬರೀ 7 ದಿವಸದಲ್ಲಿ 7 ಗಂಟೆಯಲ್ಲಿ ಏನು ಹೇಳೋಕ್ಕಾಗಲ್ಲ ಭಾಗವತವನ್ನು. ಸ್ವಲ್ಪ 10 ದಿವಸವಾದ್ರಿಂದ ಅನೇಕ ವಿಚಾರಗಳು ಬಂದಿ. ಅರ್ಜುನ ಪ್ರಶ್ನೆ ಮಾಡ್ತಾನೆ ಭಗವದ್ಗೀತೆಯಲ್ಲಿ, ಕೃಷ್ಣ, ಬಿಲ್ಲು, ಬಾಣ, ರಕ್ತಪಾತ, ಒಬ್ಬರನ್ನು ಹೊಡೆಯೋದು, ಇದರಿಂದ ಮೋಕ್ಷ ಅಂತೀಯಲ್ಲ, ಕೊಲ್ಲೋದ್ರಿಂದ, ಜ್ಞಾನದಿಂದ ನನಗೆ ಮೋಕ್ಷ ಇಲ್ಲವೇ ಎಂದ. ಕೃಷ್ಣ ಹೇಳ್ತಾನೆ, ಅರ್ಜುನ, ಜ್ಞಾನದಿಂದ ನಿನ್ನಂಥವರಿಗೆ ಮೋಕ್ಷ ಇಲ್ಲ ಅಂದ. ಅರ್ಜುನ ಬೇರೆ ಯಾರು ಅಲ್ಲ, ಇಂದ್ರದೇವರೇನೆ. ಜ್ಞಾನದಿಂದ ಮೋಕ್ಷ ಇಲ್ಲ ಅಂದಾಗ ಅರ್ಜುನನ ಮುಂದಿನ ಪ್ರಶ್ನೆ ಯಾವುದು? ಯಾರು ಜ್ಞಾನದಿಂದಲೇ ಮೋಕ್ಷಕ್ಕೆ ಹೋಗೋರು? ಕೃಷ್ಣ ಹೇಳ್ತಾನೆ, ಸನಕಾದಿಗಳು. 4 ಜನ ಋಷಿಗಳು, ಸನಕ, ಸನಂದನ, ಸನತ್ಕುಮಾರ, ಸನತ್ ಸುಜಾತರು. 4 ಜನ ಎಲ್ಲೋ ಓಡಾಡ್ತಾ ಇರ್ತಾರೆ. ಏನಾದರೂ ಮನಸ್ಸಿಗೆ ಬಂದುಬಿಟ್ರೆ ಸಾಕು, ನೇರವಾಗಿ ವೈಕುಂಠಕ್ಕೆ ಹೋಗಿ ಭಗವಂತಗೆ ನಮಸ್ಕಾರ ಮಾಡ್ಕೊಂಬರ್ತಾರೆ. ನಾವು ಮನೆಯಿಂದ ರಾಯರ ಮಠಕ್ಕೆ ಬಂದು ಹೋಗಲ್ವೇ, ಹಾಗೆ ಅಂಥ ಮಹಾನುಭಾವರು ಇವರು ಸನಕಾದಿಗಳು. ಇವರು ವೈಕುಂಠಕ್ಕೆ ಹೋಗಿದ್ದಾರೆ. ಆ ಬಾಗಿಲಲ್ಲಿ ತಡೆದಿದ್ದಾರೆ. ಭಗವಂತ ಅಲ್ಲಿಗೆ ಬಂದ. ಯಾಕೆ ಬರಬೇಕಾಗಿತ್ತು ಭಗವಂತ ಅಲ್ಲಿಗೇನೆ? ತಾನಿರೋ ಕಡೆನೇ ಇರ್ಬೋದಾಗಿತ್ತಲ್ಲ ಶೇಷಶಯ್ಯೆಯಲ್ಲಿ. ಯಾಕೆ ಅಂದರೆ ಭಕ್ತರಿಗೆ ಬೇಗ ದರ್ಶನ ಕೊಡೋಕ್ಕೆ ಬಂದ. ಜಯ ವಿಜಯರು ಶಾಪಗ್ರಸ್ತರಾಗಿದ್ದಾರೆ. ಎಂಥ ಮಾತು ಹೇಳ್ತಾನ್ರಿ ಸ್ವಾಮಿಯಲ್ಲಿ ನಾರಾಯಣ ಹೇಳೋ ಮಾತು. ಸೇವಕರು ಮಾಡಿದ ತಪ್ಪು ಅದು ಯಜಮಾನನಿಗೂ ಅನ್ವಯಿಸುತ್ತದೆ ಎಂದ ಭಗವಂತ. ಜಯ ವಿಜಯರು ಮಾಡಿದಂತಹ ತಪ್ಪು ಅದು ನಾನು ಮಾಡಿದಂತೆ ಆಯಿತು ಸ್ವಾಮಿ, ನೀವು ಶಾಪ ಕೊಟ್ಟಿದ್ದು ಸರಿ ಇವರಿಗೆ ಅಂತ ಹೇಳಿ ಅವರಿಗೆ ದರ್ಶನ ಕೊಟ್ಟು ಕಳಿಸಿಬಿಟ್ಟ. 3 ಜನ್ಮಗಳನ್ನು ಎತ್ತು ಬನ್ರಿ, ನಾನೇ ಕೊಲ್ತೇನೆ ಎಂದ ಭಗವಂತ. ಜಯ ವಿಜಯರ ತೇಜಸ್ಸು ಹೋಯಿತು, ಮಖ ಕಳೆಗುಂದಿತು, ಪದಚ್ಯುತರಾದರು. ಸ್ವಾಮಿ ಯಾರ ಪರ ವಹಿಸಬೇಕಿಲ್ಲಿ? ಜಯ ವಿಜಯರು ಸೇವಕರು, ಸನಕಾದಿಗಳು ಭಕ್ತರು. ಭಕ್ತರ ಪರ ವಹಿಸಬೇಕೆ, ಸೇವಕರ ಪರ ವಹಿಸಬೇಕೆ? ಭಕ್ತರ ಪರವನ್ನೇ ವಹಿಸುತ್ತಾನೆ ಭಗವಂತ. ಆ ಶಾಪಗ್ರಸ್ತರಾದ ಜಯ ವಿಜಯರು ದಿತಿಯ ಗರ್ಭದಲ್ಲಿ ಇರುವ ಈ 2 ಮಕ್ಕಳಲ್ಲಿ ಆವಿಷ್ಟರಾದರು. ದಿತಿ ನುಡುಗಿ ಹೋದಳು, ಕೆಟ್ಟ ಮಕ್ಕಳು ಹುಟ್ಟುತ್ತಾರಲ್ಲ ಅಂತ.
ವಿಶೇಷ ಅವೆಲ್ಲವೂ ಕೂಡ ಯಾವ ಕಾಲದ ಕಥಾ ಇವೆಲ್ಲ. 200 ವರ್ಷ ಮಕ್ಕಳನ್ನೇ ಹಡಿಲಿಲ್ಲ ಅಂತಾಳೆ. ಇನ್ನು ಹಾಗಿರಬೇಡ, ಭಯ ಪಟ್ಕೊಂಡು. ಬ್ರಹ್ಮದೇವರು ಬಂದು ಹೇಳ್ತಾರೆ, ಅಮ್ಮ ಹೆಂಗಸಾದವಳ ಕರ್ತವ್ಯ, ಗರ್ಭ ಧರಿಸಿದ್ದೀಯೇ, ಮಕ್ಕಳನ್ನು ಹಡಿಬೇಕಾದ್ದು ಧರ್ಮ, ಮುಂದೆ ಮಕ್ಕಳು ಹೇಗಾರು ಇರಲಿ, ನಿನ್ನ ಕರ್ತವ್ಯ ನೀನು ಮಾಡು ಅಂದಾಗ ಮಕ್ಕಳು ಹುಟ್ಟಿದ ಕೂಡಲೇ ಕಶ್ಯಪರು ಅವರಿಗೆ ನಾಮಕರಣ ಮಾಡಿದ್ರು. ದೊಡ್ಡವನಿಗೆ ಹಿರಣ್ಯ ಕಶಿಪು ಅಂತ ಹೆಸರಿಟ್ರು, ಇವನಿಗೆ ಹಿರಣ್ಯಾಕ್ಷ ಅಂತ ಹೆಸರಿಟ್ರು. ನಾಮಕರಣ ಆದ ಕೂಡಲೇ ಈ ಮಕ್ಕಳು ಸುಮ್ಮನೇನು ಮಲಗಿರಲಿಲ್ಲ, ಬೆಟ್ಟದಾಗೆ ಬೆಳೆದು ನಿಂತ್ಕೊಂಡ್ರು. ಯಾರನ್ನು ಕೊಲ್ಲೋಣ, ಏನು ಧ್ವಂಸ ಮಾಡೋಣ, ಯಾರನ್ನು ಸಂಹಾರ ಮಾಡೋಣ, ಏನು ಹಾಳು ಮಾಡೋಣ ತೋರಿಸಿ ಅಂತಿದ್ದಾರೆ. ಅಂಥ ದುಷ್ಟರಾಗಿದ್ದ ಇವರಿಬ್ಬರೂ ಕೂಡ. ಆಗ ಹಿರಣ್ಯಾಕ್ಷ ಭೂಮಿಯನ್ನು ಇರಲೇಬಾರ್ದು ಅಂತ ಹೇಳಿದಾಗ 2ನೇ ಬಾರಿ ಸ್ವಾಮಿ ವರಾಹಾವತಾರವನ್ನು ತಾಳ್ತಾನೆ. ಶ್ವೇತ ವರಾಹ ಅಂತ ಹೆಸರು. ವರಾಹ ಅಂದರೆ ನಾವು ಇವತ್ತೆಲ್ಲ ನೋಡ್ತೀವಲ್ಲ, ಓಡಾಡುತ್ತಲ್ಲ ಹಂದಿ, ಅಷ್ಟು ಗಾತ್ರ ಅಲ್ಲ. ಭೂಮಿಯನ್ನು ಎತ್ತಬೇಕಾದ್ರೆ ಇನ್ನೆಷ್ಟು ಗಾತ್ರ ರೂಪ ಇರಬೇಕು. ಬಿಳಿ ಬಣ್ಣದ ಎಡಬಲ ಭಾಗದಲ್ಲಿ ಶಂಖಚಕ್ರ ಲಾಂಛನ ಇರುವ ಆ ವರಾಹ ರೂಪಿ ಸ್ವಾಮಿ ಆ ಭೂಮಿಯನ್ನು ಉದ್ಧರಿಸಿ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ್ದಾನೆ. ಪರೀಕ್ಷಿತ್ ರಾಜ ಕೇಳ್ತಾನೆ, ಇನ್ನು ಹಿರಣ್ಯ ಕಶಿಪು ಅದು 7ನೇ ಸ್ಕಂದದಲ್ಲಿ ಪ್ರತ್ಯೇಕವಾಗಿ ಬರುತ್ತೆ ಅಂದರು. ನರಸಿಂಹದೇವರ ಆವಿರ್ಭಾವ 7ನೇ ಸ್ಕಂದಲ್ಲಿ ಬರುತ್ತೆ. ಈಗಿನ್ನೂ ಹೇಳ್ತಿರೋದು 3ನೇ ಸ್ಕಂದ. ಹಿರಣ್ಯ ಕಶಿಪು ಮತ್ತು ಪ್ರಹ್ಲಾದರಾಜರ ನಿಷ್ಠೆ ಏನಂದ್ರು, ಮಗ ಹರಿ ಅನ್ನೋದು ಬಿಡ ಅಂತ. ಹಿರಣ್ಯ ಕಶಿಪು ಅಪ್ಪಟ ದ್ವೇಷಿ, ಪ್ರಹ್ಲಾದರಾಜರು ಶುದ್ಧ ಭಕ್ತರು. ಒಂದು ಸಾತ್ವಿಕ, ಒಂದು ತಾಮಸ, 2ರ ಸಂಘರ್ಷ. ಅದರಲ್ಲಿ ಪರಮಾತ್ಮ ಪ್ರಹ್ಲಾದರಾಜರ ಕಡೆಗೆ ಬಂದು ತೋರಿಸುತ್ತಾನೆ. ಹೀಗೆ ಹೇಳಿದ ಮೇಲೆ ಇನ್ನು ಯಾರ್ಯಾರು ಅಂತ ಕೇಳಿದಾಗ ಪ್ರಜೇಶ್ವರರು, ಸ್ವಯಂಭುವ ಮನು, ಮೊದಲನೇ ಮನ್ವಂತರದ ಅಧಿಪತಿ, ಶತರೂಪಾದೇವಿ ಅವನ ಹೆಂಡತಿ, ಅವರಿಬ್ಬರೂ ಮಾಡಿದ ತಪಸ್ಸಿನ ಸ್ಥಳವನ್ನು ಹೇಳಿದ್ದೆ ನಾನು. ನೈಮಿಷಾರಣ್ಯದಲ್ಲಿ ಅಲ್ಲಿ ಬರೆದಿದ್ದಾರೆ, ಮಂಟಪದಲ್ಲಿನೇ ಸ್ವಯಂಭುವ ಮನು ತಪಸ್ಥಳಂ ಅಂತ ಬರೆದಿದ್ದಾರೆ. ಲಕ್ನೋದಿಂದ 135 ಕಿಲೋಮೀಟರ್ ದೂರ ಹೋದರೆ ಸಿಗುವ ಪವಿತ್ರ ಪುಣ್ಯ ಕ್ಷೇತ್ರ ನೈಮಿಷಾರಣ್ಯ. ಸ್ವಯಂಭೂಮನು ಶತರೂಪಾದೇವರು ತಪಸ್ಸು ಮಾಡಿ 3 ಹೆಣ್ಣು ಮಕ್ಕಳನ್ನು, 2 ಗಂಡು ಮಕ್ಕಳನ್ನು ಪಡೆದರು. 3 ಹೆಣ್ಣು ಮಕ್ಕಳು ಯಾರು? ಆಕೂತಿ, ದೇವಹೂತಿ, ಪ್ರಸೂತಿ. ಗಂಡು ಮಕ್ಕಳು ಯಾರು? ಉತ್ತಾನಪಾದ, ಪ್ರಿಯವ್ರತ. ಸ್ವಯಂಭುವ ಮನುವಿನ ಮೊದಲನೇ ಮನು ಇವನು. ಆ ಮನುವಿನ ಹೆಣ್ಣು ಮಕ್ಕಳ ಗಂಡು ಮಕ್ಕಳ ವಂಶದಲ್ಲಿ ಪರಮಾತ್ಮ ಅದೆಷ್ಟು ಬಾರಿ ಅವತಾರ ಮಾಡ್ತಾ ಬರ್ತಾನೋ. ಕರ್ದಮರು ದೊಡ್ಡದಾದ ತಪಸ್ಸು ಮಾಡ್ತಾ ಇದ್ದಾರೆ. ಮಹಾ ಋಷಿ ಬಂದ ನಾರಾಯಣ ವಿಷ್ಣು ಅವರ ಬಳಿಯಲ್ಲಿ. ಭಗವಂತ, ಹೇಳೋ ತಪಸ್ಸಿನಿಂದ ಎದ್ದು ನಾನೇನು ಮಾಡಲಿ? ಮದುವೆಯಾಗು. ಅಯ್ಯೋ, ನನಗೆ ಯಾರು ಹೆಣ್ಣು ಕೊಡ್ತಾರೆ? ಅಸ್ಥಿ ಪಂಜರವಾಗಿದ್ದೇನೆ, 1000 ವರ್ಷ ತಪಸ್ಸಾಗಿದೆ, ನನಗೆ ಯಾರು ಕೊಡ್ತಾನೆ? ಚಕ್ರವರ್ತಿ ಸ್ವಯಂಭುವ ಮನು, ಅವನು ಬಂದು ನಿನಗೆ ಹೆಣ್ಣನ್ನು ಕೊಡ್ತಾನೆ, ವಿವಾಹವಾಗು. ಕರ್ದಮರು ಕೇಳ್ತಾರೆ, ನಾನು ವಿವಾಹವಾದ ಮೇಲೆ ನೀನೇ ನನ್ನ ಮಗನಾಗಿ ಬರ್ತೀಯಾ? ಹೌದು ಅಂದ ಭಗವಂತ, ಒಪ್ಕೊಂಡ. 2ನೇದೇನು, ನೀನು ನನ್ನ ಮಗನಾಗಿ ಬಂದ ಮೇಲೆ ಪುನಃ ತಿರ್ಗ ತಪಸ್ಸಿಗೆ ಹೋಗ್ತೀನಿ ನಾನು ಅಂದ. ಭಗವಂತ ಒಪ್ಪಿಕೊಂಡ. ಸ್ವಯಂಭುವ ಮನು ಬಂದ, ದೇವಹೂತಿಯನ್ನು ಕೊಟ್ಟು ಮದುವೆ ಮಾಡ್ತಾನೆ. ಹಿಂದು ಮುಂದೆ ನೋಡಲಿಲ್ಲ, ಮಗಳನ್ನು ಕೊಟ್ಟುಬಿಟ್ಟ ಋಷಿಗೆ. ಹೆಣ್ಣು ಮಕ್ಕಳನ್ನು ದಾನ ಮಾಡಬೇಕಾದ್ರೆ, ಕನ್ಯಾದಾನ, ಲಗ್ನ ಮಾಡಿ ಕೊಡಬೇಕಾದ್ರೆ ರೋಗಿಗೆ ಕೊಡಬಾರದು, ತುಂಬ ವಯಸ್ಸಾಗಿರೋನು ಕೊಡಬಾರ್ದು, ಜಿಪುಣನಿಗೆ ಕೊಡಬಾರ್ದು, ರಾಜಕೀಯದಲ್ಲಿರೋನಿಗೆ ಕೊಡಬಾರ್ದು, ಯಾವಾಗಲೂ ಕೂಡ ಮೋಕ್ಷಕ್ಕೆ ಆತುರ ಪಡೋನಿಗೆ ಮಗಳನ್ನು ಕೊಡಬಾರ್ದು ಅಂತಿದೆ. ಮಗಳನ್ನು ಅವ್ರಿಗೆ ಕೊಟ್ಟರೆ ಮಗಳಿಗೆ ಸುಖ ಇರಲ್ಲ ಅಂತ ಕಂಡು ಇವ್ರಿಗೆ ಕೊಡೋದೆ ದೇವಹೂತಿಯನ್ನು ಕೊಟ್ಟೇ ಬಿಟ್ಟ ಕರ್ದವನಿಗೆ. ಆಗ ಬೇಕಾದಷ್ಟು ಬಳುವಳಿ ಕಾಣಿಕೆ ಕೊಡುಗೆಗಳನ್ನು ಕೊಟ್ಟ, ಯಾವುದನ್ನು ಸ್ವೀಕರಿಸಲಿಲ್ಲ ಕರ್ದಮರು ದೇವಹೂತಿಯನ್ನು ಕರೆದುಕೊಂಡು ಶುದ್ಧವಾದಂತಹ ಸಾತ್ವಿಕ ಜೀವನ ಎಲ್ಲಿ ಮಾಡ್ತಾ ಇರೋ ಜಾಗ ಯಾವುದು ಅಂತ ಹೇಳಿದ್ರೆ, ಇವತ್ತು ರಾಜಸ್ಥಾನ್ ಮತ್ತು ಗುಜರಾತ್ ಬಾರ್ಡರ್ನಲ್ಲಿ ಒಂದು ಊರು ಬರುತ್ತೆ, ಸಿದ್ಧಪುರಿ ಅಂತ ಅದಕ್ಕೆ ಹೆಸರು. ಮಾತೃಗಯಾ ಅಂತ ಕರೀತಾರೆ. ಆ ಮಾತೃಗಯಾ ಜಾಗದಲ್ಲಿಯೇ ಇವತ್ತಿಗೂ ಇದೆ, ಅಲ್ಲಿ ದೇವಹೂತಿ ಮಂದಿರ ಅಂತಿದೆ. ಅವೆಲ್ಲ ಹೋಗಿ ನೋಡ್ಕೊಂಡು ಬರಬೇಕಾದ ಸ್ಥಳಗಳೇನೆ. ಅಲ್ಲಿ ತಪಸ್ಸು ಮಾಡ್ತಿದ್ದಾರೆ. ಶುದ್ಧವಾದ ಜೀವನ. ಸತಿಪತಿಯರು ಹೇಗಿರಬೇಕು? ಸತಿಪತಿಯರು 63 ಇದ್ದಾಗಿರ್ಬೇಕು. 63, 6 ಈ ಕಡೆ ನೋಡುತ್ತೆ, 3 ಈ ಕಡೆ ನೋಡುತ್ತೆ. 36 ಇದ್ದಾಗಿರಬಾರ್ದು. 3 ಆ ಕಡೆ ನೋಡುತ್ತೆ, 6 ಈ ಕಡೆ ನೋಡುತ್ತೆ. ನೋಡ್ರಿ, ಸತಿಪತಿಯರ ಧರ್ಮ ಅಷ್ಟು ಸ್ವಚ್ಛಂದವಾಗಿದೆ, ಆನಂದವಾಗಿದೆ. ಮುಂದಕ್ಕೆ ಇವರಲ್ಲಿ ಭಗವಂತ ಕಪಿಲ ಎಂಬ ಹೆಸರಿನಿಂದ ಹುಟ್ಟು ಬರುವ ರೀತಿ ಮುಂದಿನ ಸಮಯ ಆಗ್ತಾ ಇದೆ. ಮುಂದಿನ ಕಥಾಭಾಗವನ್ನು ನಾಳೆ ದಿವಸ ಮುಂದುವರಿಸೋಣ. ಎಲ್ಲರೂ ಶ್ರವಣ ಮಾಡಿ. ಶ್ರೀಕೃಷ್ಣಾರ್ಪಣಮಸ್ತು. ಕೃಷ್ಣಾಯ ನಮಃ.